ಯಾಕೆ ನಾವು ಸಭೆಗೆ ಕೂಡಿ ಬರಬೇಕು? ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಇಡೀ ಲೋಕದ ಜನರಿಗೆ ಸತ್ಯ ಎದರ ಮೂಲಕ ಗೊತ್ತಾಗ್ಬೇಕಂತೆ? ಸಭೆ ಮೂಲಕ ಗೊತ್ತಾಗ್ಬೇಕಂತೆ. ನೀನು ಸಭೆಗೆ ಬಂದು ಈ ಸಭೆ ಮೂಲಕ ರಾಜ್ಯತ್ವಗಳಿಗೂ ಲೋಕದಲ್ಲಿರುವ ಎಲ್ಲಾ ಜನರಿಗೂ ಸತ್ಯವನ್ನು ತಿಳಿಸುವಾಗ ತಂದೆಯಾದ ದೇವರಿಗೆ ಮಹಿಮೆ ಆಗ್ತದೆ. ಓಕೆ, ಇವತ್ತು ಮುಂದಿನ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತೇನೆ. ಓಕೆ, ಯಾಕೆ ನಾವು ಸಭೆಗೆ ಬರಬೇಕು? ಎರಡನೇ ಕಾರಣ ನಾವು ನೋಡಿಕೊಳ್ಳೋಣ. ಯಾಕೆ ನಾವು ಸಭೆಗೆ ಬರಬೇಕು? ಎಲ್ರು ಹೇಳ್ರಿ ಪಕ್ಕದವರಿಗೆ, ದೇವರೊಟ್ಟಿಗೆ ಮತ್ತೆ ಸಂಪರ್ಕ ಬೆಳೆಸುವುದಕ್ಕೆ. ಹೇಳ್ರಿ. ಪ್ರಿಯರೇ, ನಿಮಗೆ ಗೊತ್ತಿಲ್ಲ, ನೀವು ಭಾನುವಾರ ಸಭೆಗೆ ಬರ್ತೀರಿ, ಸೋಮವಾರದಿಂದ ಶನಿವಾರದವರೆಗೂ ನಿಮ್ಮ ಜೀವಿತ ನೀವು ಪರೀಕ್ಷೆ ಮಾಡಿಕೊಡ್ರಿ, ಪೂರ್ತಿ ಲೌಕಿಕವಾಗಿರ್ತದೆ. ಎಷ್ಟೋ ಜನರು ಯೇಸು ಸ್ವಾಮಿ ನಂಬಿ ಸಭೆಗೆ ಬಂದರೂ ಸುಳ್ಳು ಹೇಳುವುದನ್ನ ಬಿಡುವುದಿಲ್ಲ, ಮೋಸ ಮಾಡುವುದನ್ನ ಬಿಡುವುದಿಲ್ಲ, ತಪ್ಪುಗಳನ್ನ ಮಾಡೋದು ಬಿಡುವುದಿಲ್ಲ. ಕಂಪ್ಲೀಟ್ ಆಗಿ ಲೋಕದಲ್ಲಿ ಇರ್ತೀರಿ, ಲೌಕಿಕವಾದಂತ ಗುಣಗಳನ್ನು ಅನುಸರಿಸಿ ಲೌಕಿಕವಾಗಿ ಜೀವಿಸ್ತೀರಿ. ಅದರ ಅರ್ಥ ಏನು? ನೀನು ಎಷ್ಟು ಲೋಕದ ಕಾರ್ಯಗಳನ್ನ ಮಾಡ್ತೀಯೋ ಅಷ್ಟೇ ದೇವರಿಂದ ದೂರ ಆಗ್ತಾ ಹೋಗ್ತೀಯ. ಎಷ್ಟು ದೇವರಿಗೆ ವಿರೋಧವಾದ ಪಾಪಗಳನ್ನ ಮಾಡ್ತೀರಿ ಅಷ್ಟೇ ದೇವರಿಂದ ದೂರವಾಗ್ತಾ ಹೋಗ್ತೀರಾ. ಆದ್ರೆ ಸಭೆ ನೀವು ಸೇರಿ ಬರುವಾಗ ಮತ್ತೆ ನಿಮ್ಮನ್ನ ದೇವರ ಬಳಿಗೆ ಅದು ತಗೊಂಡ್ ಬರ್ತದೆ, ದೇವರ ಹತ್ತಿರ ನಿಮ್ಮನ್ನು ನಡೆಸ್ತದೆ. ಸಂಪರ್ಕ ಕಳೆದುಕೊಂಡಂತ ಸಂಪರ್ಕ ಕನೆಕ್ಷನ್ ಅನ್ನ ಮತ್ತೆ ತಿರುಗಿ ಜೋಡಿಸ್ತದೆ. ಯಾವುದದು? ಸಭೆ. ನಾವೆಲ್ಲರೂ ಆದಿಕಾಂಡ ಪುಸ್ತಕದಲ್ಲಿ ಒಂದು ಘಟನೆ ನೋಡೋಣ. ಅಲ್ಲಿ ಫಸ್ಟ್ ಟೈಮ್ ಸಭೆ ಅನ್ನುವಂಥ ಪದ, ಅದು ಸಭೆ ಅಂತ ಬರೀಲಿಲ್ಲ, ದೇವರ ಮನೆ ಅನ್ನುವಂಥ ಒಂದು ಶಬ್ದ ನೋಡ್ತೇವೆ. ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 10ನೇ ವಚನದಿಂದ ನೀವು ನೋಡುವಾಗ ಯಾಕೋಬನ ಕುರಿತಾಗಿ ಒಂದು ವಿಷಯವನ್ನ ನಾವು ನೋಡ್ತೇವೆ. ಓಕೆ, ಸೊ ಯಾರಾದ್ರೂ ಒಬ್ರು ಗಟ್ಟಿಯಾಗಿ ಪುರುಷರಲ್ಲಿ 10ನೇ ವಚನದಿಂದ 22ನೇ ವಚನದವರೆಗೆ ಓದ್ಬೋದಾ? ಫಾಸ್ಟ್ ಆಗಿ ಓದ್ಬೇಕು. 28ನೇ ಅಧ್ಯಾಯ 10ನೇ ವಚನದಿಂದ ಫಾಸ್ಟ್ ಆಗಿ ಓದ್ರಿ. ಪುರುಷರು ಯಾರಾದ್ರೂ ಬೇಗ ಓದ್ರಿ. ಎಸ್. ಯಾಕೋಬನು ರಾತ್ರಿ ಮಲಗಿದಾಗ ಅವನಿಗೊಂದು ಕನಸು ಬೀಳ್ತದೆ. ಆ ಕನಸಿನಲ್ಲಿ ಅವನಿಗೆ ಏನ್ ಕಾಣಿಸ್ತದೆ ಅಂದ್ರೆ, ಒಂದು ನಿಚ್ಚಣಿಗೆ, ಲ್ಯಾಡರ್ ಅಂತ ಏನ್ ಕರಿತೀವಲ್ಲ, ನಿಚ್ಚಣಿಗೆ ಕಾಣಿಸ್ತದೆ. ಈ ನಿಚ್ಚಣಿಕೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ, ದೇವದೂತರು ಪರಲೋಕದಿಂದ ಇಳಿದು ಬರ್ತಾ ಮತ್ತೆ ಹತ್ತಿ ಹೋಗುವುದನ್ನ ಆತನು ಕನಸಿನಲ್ಲಿ ಕಾಣ್ತಿರ್ತಾನೆ. ಅಲ್ಲಿ ದೇವರು ಅವನ ಸಂಗಡ ಮಾತನಾಡ್ತಾನೆ. ಅಲ್ಲಿ ಬಹಳಷ್ಟು ಅವನ ವಿಷಯದಲ್ಲಿ ಆಶೀರ್ವಾದಗಳನ್ನು ಹೇಳ್ತಾನೆ. ನಿನ್ನ ನಾನು ಆಶೀರ್ವದಿಸ್ತೇನೆ, ನಿನ್ನ ಸಂತತಿಯನ್ನ ಧೂಳಿನಂತೆ ಅಸಂಖ್ಯವಾಗಿ ನಾನು ಮಾಡ್ತೇನೆ, ನಿನ್ನ ಮೂಲಕ ಭೂಮಿಯ ಎಲ್ಲಾ ಕುಲದವರಿಗೆ ಆಶೀರ್ವಾದ ಉಂಟಾಗ್ತದೆ ಎಂಬುದಾಗಿ ದೇವರು ಅವನನ್ನ ಆಶೀರ್ವದಿಸುವುದನ್ನ ನಾವು ನೋಡ್ತೇವೆ. ದೇವರು ಮಾತನಾಡುವುದು. ಇದನ್ನೆಲ್ಲ ಮಾತಾಡಿದ ತಕ್ಷಣ ಅವನಿಗೆ ಎಚ್ಚರ ಆಗ್ತದೆ. ಅದೇ ಏನ್ ನಾನು ಕಂಡಿದ್ದೆ ಅಂತ. ಅವಾಗ 16ನೇ ವಚನದಲ್ಲಿ ಆತನು ಹೇಳ್ತಾನೆ, ಆತನು ನಿದ್ದೆಯಿಂದ ಎಚ್ಚೆತ್ತು, ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿದ್ದಾನೆ, ನಿಜವಾಗಿ ದೇವರು ಈ ಸ್ಥಳದಲ್ಲಿದ್ದಾನೆ ಎಂದು ನನಗೆ ತಿಳಿಯದೇ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ, ಈ ಸ್ಥಳ ಎಷ್ಟೋ ಭಯಂಕರವಾದದ್ದು, ಇದು ದೇವರ ಮನೆಯೇ ಹೊರತು ಬೇರೆ ಅಲ್ಲ, ಇದು ಪರಲೋಕದ ಬಾಗಿಲು ಎಂದು ಹೇಳಿದನು. ಹೊತ್ತಾರೆ ಅವನು ಎದ್ದಾಗ ತಾನು ತಲೆದೆಂಬಿಗಿಟ್ಟುಕೊಂಡಿದ್ದ ಕಲ್ಲನ್ನು ಕಂಬವಾಗಿ ನಿಲ್ಲಿಸಿ ಅದರ ತುದಿಯಲ್ಲಿ ಎಣ್ಣೆಯನ್ನು ಒಯ್ದು ಆ ಸ್ಥಳಕ್ಕೆ
ಬೆಥೇಲ್ ಅಂತ ಹೆಸರಿಡ್ತಾನೆ. ಬೆಥೇಲ್ ಅಂದ್ರೆ ಏನ್ ಗೊತ್ತಾ ನಿಮಗೆ? ಎಸ್, ದೇವರ ಮನೆ. ನೋಡ್ರಿ, ನಿಮ್ ಬೈಬಲ್ ಅಲ್ಲಿ ಬೆಥೇಲ್ ಬೇ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಂಬರ್ 3 ಬರ್ದದ ಅಲ್ಲಿ ಬೈಬಲ್ ಅಲ್ಲಿ 3 ನಂಬರ್ ಬರ್ದದ ಬೈಬಲ್ ಅಲ್ಲಿ ಬರ್ದದ. ಏನದ ಅರ್ಥ? ಅದರ ರೆಫರೆನ್ಸ್ ಕೆಳಗಡೆ ಇರ್ತದೆ. ಬೈಬಲ್ ಕೆಳಗಡೆ ಈ ರೀತಿ ಆಗಿರ್ತವೆ, ಹೌದಾ? ಇಲ್ಲಿ 3 ನಂಬರ್ ನೀವು ನೋಡ್ರಿ, ಅದ್ರ ಅರ್ಥ ಬರ್ದಿರ್ತಾರೆ. ಏನದು ಅರ್ಥ ಬರ್ದದ ನಿಮ್ಮ ಬೈಬಲ್ ಅಲ್ಲಿ? ಏನಂತ ಬರ್ದದ? ಕೆಳಗೆ ಬರ್ದದ ಎಲ್ಲರ ಬೈಬಲ್ ಅಲ್ಲಿ. ಬೈಬಲ್ ನಿಮಗೆ ಅರ್ಥ ಆಗದೆ ಇದ್ರೆ ಅದ್ರ ರೆಫರೆನ್ಸ್ ಅಲ್ಲಿ ಕೊಟ್ಟಿರ್ತಾರೆ. ನೀವು ಅದನ್ನ ಕೆಳಗಡೆ ಓದುವಾಗ ಅದರ ಅರ್ಥ ಗೊತ್ತಾಗ್ತದೆ. ಅಲ್ಲಿ ಬರ್ದಿದೆ, ಇದು ಬೆಥೇಲ್ ಅಂದ್ರೆ ದೇವರ ಮನೆ. ಬೆತ್ ಅಂತ ಹೇಳಿದ್ರೆ ಹೌಸ್. ಬೆಥೇಲ್ ಅನ್ನುವಂಥದ್ದು ಇಬ್ರಿಯ ಭಾಷೆಯ ಒಂದು ಶಬ್ದ. ಬೆಥೇಲ್, ಬೆತ್ ಅಂದ್ರೆ ಮನೆ, ಎಲ್ ಅಂತ ಹೇಳಿದ್ರೆ ದೇವರು. ಎಲೋಹಿಮ್ ಅಂತ ನಾವೇನ್ ಕರಿತೇವಿ. ಎಲ್ ಅಂತ ಹೇಳಿದ್ರೆ ಏನದು? ದೇವರು. ಬೆಥೇಲ್ ಅಂದ್ರೆ ಹೌಸ್ ಆಫ್ ಗಾಡ್, ದೇವರ ಮನೆ. ನೋಡ್ರಿ, ಬೆತ್ಲೆಹೇಮ್ ಅಂತ ಕರಿತೇವೆ ನಾವು. ಬೆಥೇಲ್, ಬೆತ್ ಅಂತ ಹೇಳಿದ್ರೆ ಮನೆ, ಹೌದಾ? ಬೆತ್ಲೆಹೇಮ್, ಹೇಮ್ ಅನ್ನುವಾಗ ರೊಟ್ಟಿಯ ಮನೆ, ಅದು ಬೆತ್ಲೆಹೇಮ್. ಬೆಥೇಲ್, ಬೆತ್ ಪ್ಲಸ್ ಏಲ್ ಅಂದ್ರೆ ದೇವರ ಮನೆ. ಬೆತ್ಲೆಹೇಮ್ ರೊಟ್ಟಿಯ ಮನೆ. ಈ ತರ ಅರ್ಥ ಆಗ್ತದೆ ನಿಮಗೆ ಹೇಳಿದ್ದಾನ? ಸೊ ಈ ರೀತಿಯಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇದು ದೇವರ ಮನೆ. ಯಾಕೆ ಇದು ದೇವರ ಮನೆ ಅಂತ ಕರೆದ್ರಂದ್ರೆ ಅಲ್ಲಿ ದೇವರಿದ್ದಾರೆ. ಹಾಗಾದ್ರೆ ಅಲ್ಲಿ ದೇವರಿದ್ರೆ ಅಲ್ಲಿ ಏನ್ ನಡೀತಾ ಇದೆ? ಅವನಿಗೂ ಪರಲೋಕದಲ್ಲಿ ದೇವರಿರ್ತಾರೆ, ಭೂಲೋಕದಲ್ಲಿ ಮನುಷ್ಯರಿದ್ದಾರೆ. ಪರಲೋಕಕ್ಕೂ ಭೂಲೋಕಕ್ಕೂ ಒಂದು ಕನೆಕ್ಷನ್ ನಡೀತಾ ಇದೆ. ಆ ಕನೆಕ್ಷನ್ ಎಲ್ಲಿದೆ? ಲ್ಯಾಡರ್, ಹೌದಾ? ನಿಚ್ಚಿನಿಗೆ ಎದಕ್ಕೆ ಹಾಕ್ತಾರೆ? ಇಲ್ಲಿದ್ದಂತ ಮನುಷ್ಯ ಅಲ್ಲಿ ಹೋಗ್ಬೇಕು. ಅರ್ಥ ಆಗ್ತಾ ಇದೆಯಾ? ಕೆಳಗಿದ್ದ ಮನುಷ್ಯ ಮೇಲ್ ಹೋಗ್ಲಿಕ್ಕೆ ಏನ್ ಯೂಸ್ ಮಾಡ್ತಾರೆ? ನಿಚ್ಚಿನಿಗೆ ಯೂಸ್ ಮಾಡ್ತಾರೆ, ಹೌದಾ? ಅದೇ ಪ್ರಕಾರ ಇಲ್ಲಿ ಒಂದು ನಿಚ್ಚಿನಿಗೆ ಕಾಣ್ತಾ ಇದೆ ದೇವರ ಮನೆಯಲ್ಲಿ. ಇದು ಎಲ್ಲಿಗೆ ಕನೆಕ್ಟ್ ಆಗಿದೆ? ಪರಲೋಕಕ್ಕೆ ಕನೆಕ್ಟ್ ಆಗಿದೆ. ಈ ನಿಚ್ಚಿನಿಕೆಯಲ್ಲಿ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಬರ್ತಾ ಇದ್ದಾರೆ. ಅದರ ಅರ್ಥ ಏನಂದ್ರೆ ಪರಲೋಕದಲ್ಲಿ ತಂದೆ ಆದ ದೇವರಿದ್ದಾರೆ, ಆದ್ರೆ ನಮ್ಮ ಮಧ್ಯದಲ್ಲಿ ಯೇಸು ಕ್ರಿಸ್ತರಿದ್ದಾರೆ. ಹಲ್ಲೆಲೂಯಾ. ನಿನ್ನನ್ನ ತಂದೆಯಾದ ದೇವರ ಬಳಿಗೆ ಸಂಪರ್ಕಿಸಲಿಕ್ಕೆ ಸಹಾಯ ಮಾಡುವಂತವ್ರು ಯೇಸು ಸ್ವಾಮಿ. ಈ ಲ್ಯಾಡರ್ ಯಾರಂದ್ರೆ ಯೇಸು ಕ್ರಿಸ್ತರು. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 51ನೇ ವಚನ ಓದ್ರಿ, ಅಲ್ಲಿ ಆ ಯೇಸು ಕ್ರಿಸ್ತನೇ ಆ ಲ್ಯಾಡರ್ ಅಂತ ಬರ್ತದೆ. ಅಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಮನುಷ್ಯ ಕುಮಾರನ ಮೇಲೆ ದೇವದೂತರ ಹತ್ತುತ್ತಾ ಇಳಿಯುತ್ತಾ ನೀವು ನೋಡುವಿರಿ ಎಂಬುದಾಗಿ. ಓದ್ಮಾ ಯಾರು ಬೇಗ ಫಾಸ್ಟ್ ಆಗಿ, ಟೈಮ್ ಇಲ್ಲ. ಹಾ ಹ್ಮ್ 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 ಸಿ ಏನಿದು ಕನೆಕ್ಷನ್? ಯೇಸು ಕ್ರಿಸ್ತನು ಮನುಷ್ಯ ಕುಮಾರ, ಆತನ ಲ್ಯಾಡರ್. ಹಲೋ, ನೀವು ಲೌಕಿಕವಾಗಿ ದೇವರಿಂದ ದೂರ ಆಗಿರ್ತೀರಿ. ಎಷ್ಟೋ ಜನರು ಲೌಕಿಕವಾಗಿ ಎಷ್ಟು ಸಾಕ್ಷಿಗಳು ನಾವು ಕೇಳಿದ್ವಿ. ಪಾಸ್ಟ್ರೆ, ನಾನು ಕಂಪ್ಲೀಟ್ ಲೌಕಿಕ ಮನುಷ್ಯನಾಗಿ ಜೀವಿಸ್ತಾ ಇದ್ದೆ, ಆದ್ರೆ ಸಭೆಗೆ ಬರುವಾಗ ದೇವರು ನನ್ನ ಸಂಗಡ ಮಾತನಾಡಿದರು. ಹಲೋ, ಇಲ್ಲೇ ಇದ್ದೀರಾ? ದೇವರ ಮನೆಯಲ್ಲಿ ಯಾರು ಮಾತಾಡ್ತಾರೆ? ದೇವರು ಮಾತಾಡ್ತಾರೆ. ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಯಾಕೋಬ? ಇದು ದೇವರ ಮನೆ ಹೊರತು ಬೇರೆ ಅಲ್ಲ. ಇಲ್ಲಿ ಯಾರಿದ್ದಾರೆ? ದೇವರಿದ್ದಾರೆ. ಸೊ ದೇವರ ಮನೆಯಲ್ಲಿ ದೇವರಿರುವಾಗ ತನ್ನ ಬಳಿಗೆ ಬರುವ ಜನರ ಸಂಗಡ ಅವರು ಮಾತನಾಡ್ತಾರೆ. ನಿಮ್ಮ ಸಂಗಡ ಮಾತನಾಡುವಾಗ ನಿಮ್ಮ ಹೃದಯಗಳು ಮಾರ್ಪಡುತ್ತದೆ. ಆಗ ದೂರವಾದಂತ ನೀವು ಮತ್ತೆ ದೇವರ ಬಳಿಗೆ ಬರಲಿಕ್ಕೆ ಸಹಾಯ ಆಗ್ತದೆ. ಪ್ರಿಯರು, ಒಂದ್ ತಿಳ್ಕೊಡ್ರಿ, ನಿನ್ನ ಮನೆಯಲ್ಲೇ ಕೂತ್ಕೊಂಡು ದೇವರ ಹತ್ರ ಬರ್ತೇನೆ ಅಂದ್ರೆ ಅದು ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದ್ರೆ ನಾನು ಆಗುದಿಲ್ಲ ಅಂತ ಹೇಳ್ತಿಲ್ಲ, ಬಹಳ ಪ್ರಯಾಸ ಪಟ್ಟರು ಕಷ್ಟ ಆಗ್ಬಹುದು. ಆದ್ರೆ ದೇವರ ಸನ್ನಿಧಾನಕ್ಕೆ ಬರುವಾಗ ಯೇಸು ಕ್ರಿಸ್ತ ಹೇಳಿದ್ದಾರೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿ ಬರುವಾಗ ಅವರ ಮಧ್ಯದಲ್ಲಿ ನಾನಿರ್ತೇನೆ. ನೀನು ಇಲ್ಲಿ ಬಂದು ಯೇಸುವೆ, ನಾನು ಈ ವಾರವೆಲ್ಲ ಪಾಪ ಮಾಡಿದೆ, ದಯಮಾಡಿ ನನಗೆ ಕ್ಷಮಿಸು ಅನ್ನುವಾಗ ನಿನ್ನ ಮಧ್ಯೆ, ಪರಲೋಕದ ಮಧ್ಯೆ ಯೇಸು ಕ್ರಿಸ್ತನು ಲ್ಯಾಡರ್ ಆಗಿ ಮಾರ್ಪಡ್ತಾರೆ, ನಿಚ್ಚಣಿಕೆಯಾಗಿ ಮಾರ್ಪಡ್ತಾರೆ. ಆಗ ದೇವದೂತರು ನಿನ್ನ ಬಳಿಗೆ ಇಳಿದು ಬರ್ತಾರೆ. ನೀನು ಮಾಡಿದ ಮಾನಸಾಂತರವನ್ನು ತೆಗೆದುಕೊಂಡು, ನಿನ್ನ ಪ್ರಾರ್ಥನೆ ತೆಗೆದುಕೊಂಡು ಮತ್ತೆ ಪರಲೋಕಕ್ಕೆ ಹೋಗ್ತಾರೆ. ನಿಮ್ಮ ಮಧ್ಯದಲ್ಲಿರುವ ಸಂಪರ್ಕ ಮತ್ತೆ ಒಂದಾಗ್ತದೆ. ಖುಷಿ ಆಗ್ಲಿಲ್ವಾ? ಸಂತೋಷ ಆಗ್ಲಿಲ್ವಾ?
ಬಹಳ ಜನರಿಗೆ ಯಾಕೆ ಬಿಡ್ರಿ, ನಮ್ಮ ಸಂಪರ್ಕ ಇಲ್ಲೇ ಇದೆ ಸಾಕು ಲೋಕದಲ್ಲಿ. ನಾನು ಒಂದೇ ಹೇಳಿಕ್ಕೆ ಇಷ್ಟಪಡ್ತೇನೆ, ನೀವು ದೇವರ ಬಳಿಗೆ ಹತ್ತಿರ ಆಗದೆ ಹೋದರೆ ನಾನು ಹೇಳ್ತೇನೆ, ನೀವು ನಾಶವಾಗಿ ಹೋಗಬಹುದು, ಪರಲೋಕ ಕಳ್ಕೊಳ್ಳಬಹುದು. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ದೇವರ ಸಮೀಪಕ್ಕೆ ಬನ್ರಿ, ಆಗ ದೇವರು ನಿಮ್ಮ ಸಮೀಪಕ್ಕೆ ಬರ್ತಾರೆ. ಹಾಗಾದ್ರೆ ದೇವರ ಸಮೀಪಕ್ಕೆ ಹೆಂಗೆ ಬರ್ತೀರಿ? ದೇವರ ಸನ್ನಿಧಾನದಲ್ಲಿ ಕೂಡಿ ಬರುವಾಗ, ದೇವರ ಸಭೆಗೆ ಕೂಡಿ ಬರುವಾಗ, ಇಲ್ಲಿ ಬಂದು ನೀವು ಪ್ರಾರ್ಥನೆ ಮಾಡುವಾಗ, ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವಾಗ, ನಿಮ್ಮ ಮಧ್ಯದಲ್ಲಿ ದೇವರು ಯೇಸು ಕ್ರಿಸ್ತನು ಲ್ಯಾಡರ್ ಆಗಿ ಬಂದು ನಿಮ್ಮನ್ನ ಮತ್ತೆ ತಂದೆಯಾದ ದೇವರ ಬಳಿಗೆ ಒಂದು ಮಾಡ್ತಾರೆ. ಇದೇ ಫಸ್ಟ್ ಉದ್ದೇಶ. ಏನು? ನಾನು ಯಾಕೆ ಸಭೆಗೆ ಬರಬೇಕು? ಸಭೆಗೆ ಬರುವುದರಿಂದ ಮತ್ತೆ ನನ್ನ ಸಂಪರ್ಕ ಪುನಃ ದೇವರೊಟ್ಟಿಗೆ ಆಗ್ತದೆ. ಎಷ್ಟು ಉದಾಹರಣೆಗಳು ನಾವು ಕೇಳಿದ್ದೇವೆ. ಸಭೆಗೆ ಬಂದಾಗ ದೇವರು ಮಾತನಾಡಿದ, ನಾನು ಪಾಪಗಳಿಂದ ಪಶ್ಚಾತ್ತಾಪ ಪಟ್ಟಿದೆ. ಇಲ್ಲಿದ್ದಂಥವ್ರು ಯೇಸು ಸ್ವಾಮಿ ನಂಬಿ ಹಿಂದೆ ಹೋಗಿರ್ಲಿಲ್ವಾ? ನೀವು ಯಾರು ಹೋಗಿದ್ರಿಲ್ಲ. ಆದ್ರೆ ಮತ್ತೆ ಯಾವುದೋ ಒಂದು ವಾಕ್ಯ ಸಭೆಗೆ ಬಂದಾಗ ನಿಮ್ಮನ್ನು ಎಚ್ಚರಿಸಿ ಮತ್ತೆ ದೇವರ ಬಳಿಗೆ ಬರೋ ಹಾಗೆ ಮಾಡ್ತು, ಮಾಡಿಲ್ವಾ? ಹಾಗಾದ್ರೆ ಸಭೆ ನಿನ್ನನ್ನ ಪರಲೋಕಕ್ಕೆ, ದೇವರಾಗೆ ಸಂಪರ್ಕ ಬೆಳೆಸುವ ಸ್ಥಳವಾಗಿದೆ. ಅದಕ್ಕಾಗಿ ಸಭೆಗೆ ಕೂಡಿ ಬರುವುದನ್ನ ಬಿಡಬೇಡ. ದೇವರ ವಾಕ್ಯ ಹೇಳ್ತದೆ, ಇಬ್ರಿಯರ ಪತ್ರಿಕೆಯಲ್ಲಿ 10ನೇ ಅಧ್ಯಾಯದಲ್ಲಿ ಹೇಳ್ತದೆ, ಸಭೆಗೆ ಜನರು ರೂಢಿಯಾಗಿ ಬರುವುದನ್ನು, ಕೂಡಿ ಬರುವುದನ್ನು ಬಿಟ್ಟು ಬಿಟ್ಟಿದ್ದಾರೆ. ಆದ್ರೆ ನೀವೇನ್ ಮಾಡ್ಬೇಡ್ರಿ, ಬಿಡಬೇಡ್ರಿ. ಬಿಟ್ಟವ್ರನ್ನ ಏನ್ ಮಾಡ್ರಿ? ಎಚ್ಚರಿಸ್ರಿ. ಯಾಕೆ? ಕಾಲ ಪರಿಪೂರ್ಣವಾಗ್ತಾ ಇದೆ, ಹತ್ತಿರಕ್ಕೆ ಬರ್ತಾ ಇದೆ, ಕಾಲ ಎಂಡ್ ಆಗ್ತಾ ಇದೆ. ಓದ್ರಿ ಇಬ್ರಿಯರ ಪುಸ್ತಕ, ಓದ್ರಿ 10ನೇ ಅಧ್ಯಾಯ ತೆಗ್ರಿ. ಬೈಬಲ್ ಹೇಳ್ತದೆ, ಒಂದು ವೇಳೆ ಯಾರಾದ್ರೂ ಸಭೆಗೆ ಬರ್ತಾ ಇಲ್ಲ ಅಂದ್ರೆ ನಿನ್ ಕೆಲಸ ಏನು? ಏನ್ ನಿಮ್ ಕೆಲಸ? ಹಲೋ, ನಮಗೆ ಯಾಕೆ ಬಿಡ್ರಿ, ನಾವು ಬಂದೇವಲ್ಲ ಸಾಕು. ಹೌದಾ? ಬೈಬಲ್ ಹೇಳ್ತದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಆಮೇಲೆ ಹೇಳ್ತದೆ ಹಲೋ, ಯೇಸು ಕ್ರಿಸ್ತನ ಬರೋಣ ಹತ್ತಿರವಾದ್ರಿಂದ ಮತ್ತಷ್ಟು ಹೆಚ್ಚು ಮಾಡ್ರಿ. ಏನನ್ನ? ಎಚ್ಚರಿಸುವುದನ್ನ. ಬ್ರದರ್, ಚರ್ಚಿಗೆ ಬರೋದು ಮಿಸ್ ಮಾಡಬೇಡ. ನಿನ್ ಲೋಕದಲ್ಲಿ ಹೋಗ್ತಾ ಇದೆಯಾ? ನಿನ್ ಮತ್ತೆ ದೇವರ ಬಳಿಗೆ ಸೇರಿಸುವಂತ ಸ್ಥಳ ಸಭೆ ಆಗಿದೆ. ಹಾಗಾಗಿ ದೇವರ ಬಳಿಗೆ ಓಡಿ ಬಾ, ದೇವರ ಹತ್ರ ಓಡಿ ಬಾ, ದೇವರ ಹತ್ರ ಓಡಿ ಬಾ ಎಂಬುದಾಗಿ ಓಡಿ ಬಾ ಅಂತ ಹೇಳಿ ನೀವು ಸಭೆ ಜನರನ್ನ ಎಚ್ಚರಿಸ್ರಿ. ಯಾರು ಸಭೆಗೆ ಬರೋದು ಅವ್ರನ್ನ ಎಚ್ಚರಿಸ್ರಿ. ಯಾಕೆಂದ್ರೆ ಅವ್ರು ಲೌಕಿಕವಾಗಿ ನಾಶವಾಗಿ ಹೋಗ್ಬಹುದು. ಅವ್ರನ್ನ ಮತ್ತೆ ದೇವರ ಬಳಿಗೆ ಸಂಪರ್ಕದಲ್ಲಿ ತರಗೊಂಬರುವಂತ ಸ್ಥಳವೇ ಅದು ಸಭೆ ಆಗಿದೆ. ಇದು ದೇವರ ಮನೆ ಹೊರತು ಬೇರೆ ಅಲ್ಲ. ಇದು ಪರಲೋಕದ ಬಾಗಿಲು. ಸಭೆ ಏನಾಗಿದೆ? ಸಭೆ ಏನಾಗಿದೆ? ಜೋರಾಗಿ ಹೇಳ್ರಿ. ಪರಲೋಕಕ್ಕೆ ಬಾಗಿಲಿಂದ ಹೋಗ್ತಿರೋ ಅಥವಾ RCC ಮೇಲಿಂದ ಹಂಚು ತೆಗೆದು ಹೋಗ್ತಿರೋ? ಮನೆ ಒಳಗೆ ಹೆಂಗ್ ಹೋಗ್ತೀರಿ? ಪರಲೋಕಕ್ಕೆ ಹೋಗ್ಬೇಕಂದ್ರೆ ಬಾಗಿಲು ಏನಾಗಿದೆ? ಸಭೆ. ಎಲ್ರು ಸಭೆ ಪರಲೋಕದ ಬಾಗಿಲಾಗಿದೆ. ಜೋರಾಗಿ ಹೇಳ್ರಿ, ಸಭೆ ಪರಲೋಕದ ಬಾಗಿಲಾಗಿದೆ. ಆ ಬಾಗಿಲು ಒಳಗಡೆ ಹೋಗ್ಬೇಕಂದ್ರೆ ನೀನ್ ಸಭೆಗೆ ಬರಲೇಬೇಕು. ಬಹಳ ಜನರು ಸಭೆ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸೆಪ್ಟ್ ಅಲ್ಲಿ ಇದ್ದಾರೆ. ಸಭೆಗೆ ಯಾಕೆ ಬರ್ಬೇಕ್ರಿ? ಮನೇಲಿರ್ಬೋದು. ನಾನ್ ಮಾಡಿಲ್ಲ ಸಭೆನ, ಯೇಸು ಕ್ರಿಸ್ತರು ಮಾಡಿದ್ದಾರೆ. ಯೇಸು ಕ್ರಿಸ್ತನು ಮಾಡಿದ್ಮೇಲೆ ನೀನ್ ಬರಲೇಬೇಕು. ನೀನ್ ಸಭೆಗೆ ಕೂಡಿ ಬರಲೇಬೇಕು. ನಾನು ಹೇಳ್ತಾ ಇಲ್ಲ, ಇಬ್ರಿಯರ ಪತ್ರಿಕೆಯಲ್ಲಿ ಹೇಳ್ತದೆ, ನೀನು ಕೂಡಿ ಬರ್ದಿದ್ದರ ಎಚ್ಚರಿಸು. ಯಾಕೆಂದ್ರೆ ಸಭೆಗೆ ಕೂಡಿ ಬರಲೇಬೇಕು. ಇದು ದೇವರ ಒಂದು ಆಜ್ಞೆ. ಓಕೆ, ಎಸ್, ಇದು ಮೊದಲನೇ ಕಾರಣ ಯಾಕೆ ನಾವು ಸಭೆಗೆ ಕೂಡಿ ಬರಬೇಕೆಂಬುದಾಗಿ. ಓಕೆ, ಸೆಕೆಂಡ್ ರೀಸನ್ ನಾವು ನೋಡಿಕೊಳ್ಳೋಣ. ಯಾಕೆ ನಾವು ಸಭೆಗೆ ಕೂಡಿ ಬರಬೇಕು? ಎಲ್ರು ಹೇಳ್ರಿ, ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ. ಹೇಳ್ರಿ, ಪಕ್ಕದವ್ರಿಗೆ ಹೇಳ್ರಿ, ನೀನು ಕೂಡಿ ಬಂದರೆ ದೇವರಿಗೆ ಮಹಿಮೆ ಆಗ್ತದೆ. ದೇವರಿಗೆ ಮಹಿಮೆ ಅಂದ್ರೆ ಏನು ಗೊತ್ತಾ? ನೀನ್ ಸಭೆಯಾಗಿ ಕೂಡಿ ಬಂದಾಗ ದೇವರಿಗೆ ಸಂತೋಷ ಆಗ್ತದೆ. ದೇವರು ನಿನ್ನ ಮೂಲಕ ಸಂತೋಷ ಪಡೋದು ನಿಂಗೆ ಇಷ್ಟ ಇಲ್ವಾ? ಹೇಳ್ರಿ, ನೀನ್ ಚರ್ಚಿಗೆ ಬಂದ್ರೆ ಯಾರಿಗೆ ಸಂತೋಷ ಆಗ್ತದೆ? ಬಹಳ ಜನರು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಪಾಸ್ಟರ್ಗೆ ಸಂತೋಷ ಆಗ್ತದೆ. ನೀನ್ ಬಂದ್ರೆ ನನಗೆ ಸಂತೋಷ ಆಗಲ್ಲ. ನನಗೆ ಯಾಕೆ ದುಃಖ ಆಗ್ತದೆ ಅಂದ್ರೆ ನೀನ್ ದೇವರನ್ನು ದುಃಖ ಪಡಿಸ್ತಾ ಇದೀಯಾ. ನೀನ್ ಸಭೆಗೆ ಬರುವುದರಿಂದ ತಂದೆಯಾದ ದೇವರಿಗೆ ಮಹಿಮೆ ಆಗ್ತದೆ.
ಓಕೆ, ರೋಮಾಪುರ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ಹೇಳ್ತದೆ, ವಿತ್ ಒನ್ ಮೈಂಡ್, ವಿತ್ ಒನ್ ಸ್ಪಿರಿಟ್ ಯು ಮೇ ಗ್ಲೋರಿಫೈ ಜೀಸಸ್, ಯು ಮೇ ಗ್ಲೋರಿಫೈ ಗಾಡ್. ಇಂಗ್ಲಿಷ್ ಹೇಳ್ತದೆ, ಕನ್ನಡದಲ್ಲಿ ಹೇಳ್ತದೆ ಒಮ್ಮನಸ್ಸು, ಏಕ ಮನಸ್ಸಿನಿಂದ, ಏಕ ಮನಸ್ಸಿನಿಂದ ಇಲ್ಲೇನ್ ಹೇಳಿದೆ, ಕೊಂಡಾಡುವಿರಿ ಅಂತ ಬರ್ತದೆ. ನೀವು ಯಾರಾದ್ರೂ ತಮಿಳು, ಇಂಗ್ಲಿಷು ಬೈಬಲ್ ಅನ್ನ ತೆಗೆದ್ರೆ ಅವರಿಗೆ ಅಲ್ಲಿ ಸ್ಪಷ್ಟವಾಗಿ ಬರ್ತದೆ, ನೀವು ಕೊಂಡಾಡುವಿರಿ ಅಲ್ಲ, ದೇವರನ್ನ ಮಹಿಮೆ ಪಡಿಸುವಿರಿ. ಏನಂತೆ? ನೀವು ದಿನಾಲು ಸಭೆಗೆ ಕೂಡಿ ಬರುವಾಗ ಯಾರಿಗೆ ಮಹಿಮೆ ಆಗ್ತದಂತೆ ಪ್ರಿಯರೇ? ದೇವರಿಗೆ ಮಹಿಮೆ ಆಗ್ತದೆ. ದೇವರನ್ನ ಕೊಂಡಾಡುವರಾಗ್ತೀರಿ, ಅದನ್ನ ಮರಿಬೇಡ್ರಿ. ಎಫೆಸ 3:10, ಎಫೆಸ 3:10 ಓದೋಣ ಬೇಗ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಇಡೀ ಲೋಕದ ಜನರಿಗೆ ಸತ್ಯ ಎದ್ರ ಮೂಲಕ ಗೊತ್ತಾಗ್ಬೇಕಂತೆ? ಸಭೆ ಮೂಲಕ ಗೊತ್ತಾಗ್ಬೇಕಂತೆ. ತಿಳ್ಕೊಡ್ರಿ, ನೀನು ಸಭೆಗೆ ಬಂದು ಈ ಸಭೆ ಮೂಲಕ ರಾಜ್ಯತ್ವಗಳಿಗೂ ಲೋಕದಲ್ಲಿರುವ ಎಲ್ಲಾ ಜನರಿಗೂ ಸತ್ಯವನ್ನು ತಿಳಿಸುವಾಗ ತಂದೆಯಾದ ದೇವರಿಗೆ ಮಹಿಮೆ ಆಗ್ತದೆ. 1 ಪೇತ್ರ 2:9 ಏನ್ ಹೇಳ್ತದೆ? ಅಲ್ಲಿ ಬರ್ತದೆ, ನೀವಾದರೂ ದೇವರ ವಾಕ್ಯ ಏನ್ ಹೇಳ್ತಾ ಇದೆ? ಹಲೋ ಕೇಳ್ರಿ, ನೀವೆಲ್ಲರೂ ಯಾರಾಗಿದ್ದೀರಿ? ಯೇಸು ಕ್ರಿಸ್ತನ ಗುಣಾತಿಶಯಗಳನ್ನ ಪ್ರಚಾರ ಪಡಿಸುವರು. ಎಲೆಕ್ಷನ್ ಬಂತಂದ್ರೆ ಕಾಂಗ್ರೆಸ್ ಅವರು, ಬಿಜೆಪಿ ಅವರಾಗ್ಲಿ, JDS ಅವರು ಏನ್ ಮಾಡ್ತಾರೆ? ಅವರವರ ಪಕ್ಷವನ್ನ ಏನ್ ಮಾಡ್ತಾರೆ? ಪ್ರಚಾರ ಪಡಿಸ್ತಾರೆ. ಅರ್ಥ ಏನು? ನಮ್ಮ ಪಕ್ಷವೇ ಶ್ರೇಷ್ಠವಾದದ್ದು, ನೀವು ಇದಕ್ಕೆ ವೋಟ್ ಹಾಕಿದ್ರೆ ನಿಮ್ಮ ಲೈಫ್ ಚೆನ್ನಾಗಿರ್ತದೆ, ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಏನ್ ಮಾಡ್ತಾರೆ? ತಮ್ಮ ತಮ್ಮ ಪಕ್ಷವನ್ನ ಅವ್ರು ಏನ್ ಮಾಡ್ತಾರೆ? ಪ್ರಚಾರ ಪಡಿಸ್ತಾರೆ, ನಿಮಗೆ ರಿಕ್ವೆಸ್ಟ್ ಮಾಡ್ತಾರೆ, ಈ ಪಕ್ಷವನ್ನ ಗೆಲ್ಲಿಸ್ರಿ. ಅರ್ಥ ಏನು? ಅವರವರ ಪಕ್ಷವನ್ನು ಅವ್ರು ಏನ್ ಮಾಡ್ತಾ ಇದ್ದಾರೆ? ಮಹಿಮೆ ಪಡಿಸ್ತಾ ಇದ್ದಾರೆ. ಇದೀರಾ ಇಲ್ಲೇ? ಪರಲೋಕಕ್ಕೆ ಹೋದ್ರಾ? ಇಲ್ಲಲ್ಲ. ಸಭೆಯಾಗಿ ನೀವು ಕೂಡಿ ಬರುವಾಗ ತಂದೆಯಾದ ದೇವರ ಹೆಸರು ಮಹಿಮೆ ಹೊಂದದೆ. ಯೇಸು ಕ್ರಿಸ್ತನ ಗುಣಗಳನ್ನ ನೀವು ಜನರಿಗೆ ಪ್ರಚಾರ ಪಡಿಸ್ತೀರಿ. ಯಾರಾದ್ರೂ ನೀನ್ ಬದಲಾಗಿದ್ದನ್ನ ನೋಡಿ, ನೀನ್ ಮುಂಚೆ ಕುಡಿತಿದ್ದಿ, ಚಟ ಮಾಡ್ತಿದ್ದಿ, ಕೊಲೆ ಮಾಡ್ತಿದ್ದಿ, ಏನೇನೋ ಮಾಡ್ತಿದ್ದಿ, ಆದ್ರೆ ಯೇಸು ಸ್ವಾಮಿ ನಂಬಿದ ತಕ್ಷಣ ನೀನ್ ಬದಲಾಗ್ತೀಯ. ಬದಲಾದಾಗ ಜನ ನಿನ್ನನ್ನು ಕೇಳೋದಿಲ್ಲ, ಅರೆ ನೀನ್ ಇಷ್ಟು ಕುಡಿತಿದ್ದಿ, ಇವತ್ತು ಹೆಂಗೆ ಬದಲಾದಿ? ಅವಾಗ ಹೇಳ್ತೀಯಲ್ಲ ನೀನು, ನಾನು ಬಹಳ ಕುಡುಕನಾಗಿದ್ದೆ, ಆದ್ರೆ ಯೇಸು ಸ್ವಾಮಿ ನನ್ನ ನಂಬದೆ, ನನ್ನ ಹೃದಯದೊಳಗೆ ಯೇಸು ಕ್ರಿಸ್ತರು ಬಂದ್ರು, ಇವತ್ತು ಎಲ್ಲಾ ದುಶ್ಚಟದಿಂದ ನನಗೆ ಬಿಡುಗಡೆ ಆಗಿದೆ, ದೇವರ ಗುಣಗಳು ನನಗೆ ಬಂದಿದೆ. ಇದರಿಂದ ಏನಾಯ್ತು? ಆ ವ್ಯಕ್ತಿಗೆ ನಿನ್ನ ಮೂಲಕ ದೇವರಿಗೆ ಮಹಿಮೆ ಆಯ್ತು. ಹಲ್ಲೆಲೂಯಾ. ಈ ಕೆಲಸವನ್ನ ಮಾಡೋದಕ್ಕಾಗಿ ದೇವರನ್ನು ಕರೆದಿದ್ದಾರೆ. ಯಾಕೆಂದ್ರೆ ನಾವೆಲ್ಲ ಒಂದು ದಿನ ಕಾಲದಲ್ಲಿ ಪಾಪಿಗಳಾಗಿದ್ವಿ, ಎಷ್ಟು ಮೋಸ ವಂಚನೆಗಳನ್ನು ಮಾಡೋರಾಗಿದ್ವಿ. ಆದ್ರೆ ಯೇಸು ಕ್ರಿಸ್ತನ್ ನಂಬಿದಾಗ ಅವೆಲ್ಲವುಗಳಿಂದ ದೇವರು ನಮ್ಮನ್ನು ಬಿಡಿಸಿದ್ರು. ಹಲ್ಲೆಲೂಯಾ. ಇದರಿಂದ ಯಾರಿಗೆ? ದೇವರಿಗೆ ಮಹಿಮೆ ಆಗ್ತದೆ, ತಂದೆಯಾದ ದೇವರಿಗೆ ಮಹಿಮೆ ಆಗ್ತದೆ. ಸೊ ಅದಕ್ಕೋಸ್ಕರ ನಾವು ಕೂಡಿ ಬರುವಂತ ಉದ್ದೇಶ ಏನು? ತಂದೆಯಾದ ದೇವರನ್ನ ಮಹಿಮೆ ಪಡಿಸು. ಪಕ್ಕದವರಿಗೆ ಹೇಳ್ರಿ, ನಿನ್ನ ಮೂಲಕ ದೇವರಿಗೆ ಮಹಿಮೆ ಆಗ್ತದೆ. ನಾವು ಕೂಡಿ ಬರುವಾಗ ದೇವರಿಗೆ ಮಹಿಮೆ ಆಗ್ತದೆ. ತಿಳ್ಕೊಡ್ರಿ, ಇವತ್ತಿಂದ ಯಾವ್ದಾದ್ರೂ ಸಂಡೆ ನಿನ್ ಮನೆಯಲ್ಲಿದ್ರೆ ತಿಳ್ಕೊಂಡ್ಬಿಡು, ನೀನ್ ದೇವ್ರನ್ನ ಖುಷಿ ಪಡಿಸ್ತಾ ಇಲ್ಲ. ನೀನ್ ಮನೆಗಿದ್ರೆ ದೇವರಿಗೆ ಖುಷಿ ಆಗೋದಿಲ್ಲ. ವಿಶೇಷವಾಗಿ ಭಾನುವಾರ ನೀನು ಸಭೆಯನ್ನ ಆರಾಧನೆ ಮಾಡೋದು ಬಿಟ್ಟು ನಿನ್ನ ವ್ಯಾಪಾರಗಳಲ್ಲಿ ತೊಡಗುವಾಗ ದೇವರಿಗೆ ಸಂತೋಷ ಆಗೋಲ್ಲ ಪ್ರಿಯರೇ. ನೀನು ಅದೆಲ್ಲವನ್ನ ಬದಿಗಿಟ್ಟು ದೇವರೇ ನನಗೆ ಶ್ರೇಷ್ಠ ಅಂತ ನೀನು ಬರುವಾಗ ನಿಜವಾಗಿ ನಿನ್ನ ಮೂಲಕ ದೇವರಿಗೆ ಬಹಳ ಸಂತೋಷ ಆಗ್ತದೆ. ಹಲ್ಲೆಲೂಯಾ. ಎಸ್. ಸೊ ಅದಕ್ಕೋಸ್ಕರ ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ ನಾವು ಸಭೆಗೆ ಬರ್ತೇವೆ. 3ನೇ ರೀಸನ್ ಯಾಕೆ ನಾವು ಬರ್ತೇವೆ ಅಂದ್ರೆ, ಎಲ್ಲರೂ ದೇವರನ್ನ ಆರಾಧಿಸುವುದಕ್ಕಾಗಿ. ಹೇಳ್ರಿ, ಎಲ್ರು ಹೇಳ್ರಿ.
ಓಕೆ, ಎಫೆಸದವರಿಗೆ ಬರೆದ ಪತ್ರಿಕೆ 5:19 ಓದೋಣ. ಹಾ, 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 ಹಾ. ಸಭೆಗೆ ಬರುವಾಗ ನೀವೇನ್ ಮಾಡ್ಬೇಕಂತೆ, ಒಬ್ಬರಿಗೊಬ್ಬರು ಸೇರಿ ದೇವರನ್ನ ಸ್ತುತಿ ಪದಗಳಿಂದಲೂ ಕೀರ್ತನೆಗಳಿಂದಲೂ ಗಾನ ಮಾಡಬೇಕು. ಯಾಕೆ? ನೀವು ಕೂಡಿ ಬರುವ ಉದ್ದೇಶನೇ ದೇವರನ್ನ ಸ್ತುತಿಸುವುದಕ್ಕೆ, ದೇವರು ಮಾಡಿದ ಉಪಕಾರಗಳನ್ನ ನೆನೆಸಿ ದೇವರಿಗೆ ಕೃತಜ್ಞತೆ ಹೇಳುವುದಕ್ಕೆ. ನಾನು ಒಂದ್ ಹೇಳ್ತೀನಿ, ನಿನ್ ಸಭೆಗೆ ಬಂದು ದೇವರನ್ನ ಆರಾಧಿಸದೇ ಇದ್ದರೆ ನಿನ್ ಸಭೆಗೆ ಬಂದಿದ್ದು ಅಪೂರ್ಣ. ನಿನ್ ಸಭೆಗೆ ಬಂದಾಗ ಅದು ಪರಿಪೂರ್ಣ ಯಾವಾಗ ಆಗ್ತದೆ ಅಂದ್ರೆ, ಕಳೆದ 1 ವಾರ ನಿನ್ನ ಜೀವಿತದಲ್ಲಿ ದೇವರು ಮಾಡಿದ ಉಪಕಾರವನ್ನ ನೆನೆಸಿ ದೇವರಿಗೆ ಕೃತಜ್ಞತೆ ಸಲ್ಲಿಸುವಾಗ, ದೇವರಿಗೆ ಥ್ಯಾಂಕ್ಸ್ ಹೇಳುವಾಗ. ನೀವು ತಿಳ್ಕೊಬೇಡ್ರಿ, ವರ್ಷಿಪ್ ಅಂದ್ರೆ 1-2 ಹಾಡು ಹಾಡೋದಲ್ಲ ರೀ. ವರ್ಷಿಪ್ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದ್ರೆ, ನಿನ್ನ ಹೃದಯದಿಂದ ಪ್ರಾರಂಭ ಆಗ್ತದೆ, ನಿನ್ನ ಒಳಗಡೆಯಿಂದ ಪ್ರಾರಂಭ. ನಿನಗೆ ಯಾರು ಹೇಳೋದು ಅವಶ್ಯಕತೆ ಇಲ್ಲ, ಅಯ್ಯೋ ಬಾಯಿ ತರದ ಆರಾಧನೆ ಮಾಡ್ರಿ ಅಂತ. ನೀನ್ ದೇವರ ಉಪಕಾರ ಮಾಡಿದ ನೆನೆಸುವಾಗಲೇ ನಿನ್ನ ಹೃದಯದ ಒಳಗಿಂದ ಆಟೋಮೆಟಿಕ್ ಆಗಿ ಬರ್ತದೆ ದೇವರನ್ನ ಆರಾಧನೆ ಮಾಡೋದು. ನಿನ್ ಸಭೆಗೆ ಬಂದು ಕೆಲವರು ಆರಾಧನೆ ಮಾಡೋದಿಲ್ಲ, ಕೆಲವರು ಸ್ತುತಿ ಪದಗಳನ್ನ ಬಾಯಿ ತೆರೆದು ಹಾಡೋದಿಲ್ಲ, ಅಲ್ಲೇ ಮೌನವಾಗಿರ್ತಾರೆ. ನನಗೆ ಬೇಸರ ಆಗ್ತದೆ ಅವ್ರು ನೋಡ್ರಿ, ನನಗೆ ಆಶ್ಚರ್ಯ ಆಗ್ತದೆ, ಇವ್ರು ನಿಜವಾಗಿಯೂ ರಕ್ಷಣೆ ಹೊಂದಿದಾರ? ರಕ್ಷಣೆ ಹೊಂದಿದಂತ ಮನುಷ್ಯ ಸುಮ್ಮನೆ ಇರುವುದಿಲ್ರಿ, ಅವನು ಕುಣಿತಾನೆ, ದೇವರನ್ನು ಹೊಗಳ್ತಾನೆ, ದೇವರು ಮಾಡಿದ ಉಪಕಾರವನ್ನು ಸ್ಮರಿಸ್ತಾನೆ. ಯಾರು ನೀಡದೇ ಇರುವ ರಕ್ಷಣೆ ಯೇಸು ಕ್ರಿಸ್ತ ನಿಮಗೆ ಕೊಟ್ಟಿದ್ದಾರೆ. ಯಾರು ಮಾಡಿದ ಉಪಕಾರವನ್ನು ಯೇಸು ಕ್ರಿಸ್ತ ನಿನಗೆ ಮಾಡಿದ್ದಾರೆ. ನಿನ್ನನ್ನು ನರಕದ ಬಾಯಿಂದ ತಪ್ಪಿಸಿದಾರ್ರಿ, ಸಾಮಾನ್ಯವಾದ ಕೆಲಸ ಅಲ್ಲ. ಈ ಲೋಕದಲ್ಲಿ ನೀನ್ ಎಷ್ಟು ವರ್ಷ ಬದುಕ್ತೀಯ? ಬಹಳ ಅಂದ್ರೆ 70 ವರ್ಷ, ಬಲ ಇದ್ರೆ 80-90 ವರ್ಷ ಅಷ್ಟೇ. ಆದ್ಮೇಲೆ ನಿನ್ನ ಆತ್ಮ ಒಂದು ಒಳಗಿದೆ, ಅದಕ್ಕೆ ಸಾವಿಲ್ಲ, ಅದು ನಿತ್ಯ ನಿರಂತರ ಜೀವಿಸ್ತದೆ. ಈಗ ನೀನು ನಿಮಗೇನು ಹೆಸರಿಡೋದು ಕರಿತೀವಿ, ಅದು ನೀವು ಶರೀರ ಅಲ್ಲ, ನಿಮ್ಮ ಒಳಗಡಿರುವಂತ ಆತ್ಮ, ಅದಕ್ಕೆ ಸಾವಿಲ್ಲ. ಅದು ಒಂದು ನರಕದಲ್ಲಿ ವಾಸ ಮಾಡಬೇಕು, ಇಲ್ಲ ಸ್ವರ್ಗದಲ್ಲಿ ವಾಸ ಮಾಡಬೇಕು. ತಿಳ್ಕೊಡ್ರಿ, 1000 ವರ್ಷಗಳು 10,000 ವರ್ಷಗಳು ಗತಿಸಿದ್ರು ನಿನ್ನ ಆತ್ಮಕ್ಕೆ ಏನಿಲ್ಲ, ಸಾವಿಲ್ಲ. ಈ ಭೂಲೋಕದಲ್ಲಿ 70 ವರ್ಷ 80 ವರ್ಷ ಬದುಕುವಾಗಲೇ ಸಣ್ಣ ಪುಟ್ಟ ಕಷ್ಟಗಳು ಮನೆ ಜೀವಿತದಲ್ಲಿ ಬರುವಾಗ ಎಷ್ಟು ನೊಂದು ಹೋಗ್ತೀವಲ್ಲ ನಾವು. ಯಾಕಪ್ಪ ಇಷ್ಟು ಕಷ್ಟ ಅಂತೇಳಿ ಕೆಲವು ಜನರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ, ಕಷ್ಟ ಸಹಿಸಲಾರದೆ. ಬಟ್ ನಾನು ಒಂದ್ ಹೇಳ್ತೇನೆ, ಇಲ್ಲಿ ಭೂಲೋಕದಲ್ಲೇ ಕಷ್ಟ ನಿಮ್ಗೆ ಸಹಿಸಕ್ ಆಗದಿದ್ರೆ ನರಕದಲ್ಲಿ ಹೆಂಗ್ ಸಹಿಸ್ತೀರಿ? ಮಾತಾಡ್ರಿ, ನಿಮ್ ಸಂಗಡ ಮಾತಾಡ್ತಾ ಇದ್ದೀನಿ. ನಿಮಗೆ ಭೂಲೋಕದಲ್ಲಿರುವ ಸಣ್ಣ ಪುಟ್ಟ ಕಷ್ಟಗಳನ್ನೇ ನಿಮಗೆ ತಡ್ಕೊಳಕ್ ಆಗದಿದ್ರೆ ನರಕದಲ್ಲಿ ಬರೀ ಯಾತನೆ ಬಿಟ್ರೆ ಬೇರೆ ಇಲ್ಲ. ಇಲ್ಲಿ ಅಡಿಗೆ ಮಾಡುವಾಗ ಹೆಂಗಸರಿಗೆ ಒಂದು ಸ್ವಲ್ಪ ಕುದಿ ಎಣ್ಣೆ ಕೈ ಮೇಲೆ ಬಿದ್ರೆ ತಡ್ಕೊಳಕ್ ಆಗಲ್ಲ. ಆದ್ರೆ ನರಕದಲ್ಲಿ ಅದೇ ಕುದಿ ಎಣ್ಣೆಯಲ್ಲಿ ನಿಮ್ಮನ್ನೇ ಫ್ರೈ ಮಾಡ್ತಾರೆ. ಅದನ್ನ ಹೆಂಗ್ ತಡ್ಕೋತೀರಿ? ಹೌದಾ? ಇಲ್ಲಿ ಜಸ್ಟ್ ಯಾವ್ದಾದ್ರು ಒಂದು ಜೇನು ಹುಳ ಕಚ್ಚಿದ್ರೆ ಸಹಿಸ್ಕೊಳಕ್ ಆಗಲ್ಲ. ಆದ್ರೆ ಅಲ್ಲಿ ನಿಮಗೆ ಕಚ್ಚು ಹುಳ ಸಾಯುವುದೇ ಇಲ್ಲಂತೆ, ಅಂತ ಹುಳಗಳ ಮಧ್ಯದಲ್ಲಿ ನಿಮ್ಮನ್ನ ಹಾಕ್ತಾರೆ. ಅದನ್ನ ಹೆಂಗ್ ಸಹಿಸ್ಕೋತೀರಿ? ಇದೆಲ್ಲ ನೀವೆಲ್ಲ ಇದನ್ನ ಈ ಕಷ್ಟದಲ್ಲಿ ಹಾದು ಹೋಗ್ಬಾರ್ದಂತಲೇ ಯೇಸು ಕ್ರಿಸ್ತ ನಿಮಗಾಗಿ ಪ್ರಾಣ ಕೊಟ್ರು. ನಿಮ್ಮನ್ನ ಅಂತ ಯಾತನೆ ಸ್ಥಳದಿಂದ ಬಿಡುಗಡೆ ಮಾಡಿ ನಿನ್ ಸತ್ರು ಪರಲೋಕಕ್ಕೆ ಹೋಗ್ಬೇಕಂತೇಳಿ ನನ್ನ ಬಿಡಿಸಿದ್ರು. ಇದನ್ನು ನೆನೆಸಿ ನೀವು ಆರಾಧನೆ ಮಾಡೋದಿಲ್ಲ ಅಂದ್ರೆ ಏನ್ ಹೇಳೋರು ನಿಮಗೆ? ಜಸ್ಟ್ ಆಪರೇಷನ್ ಸಕ್ಸಸ್ ಆದ್ಮೇಲೆ ಒಂದು ಡಾಕ್ಟರ್ನ ಹೊಗಳ್ತೀರಿ, ಏನೋ ಒಂದು ಪ್ರಾಣನೇ ವಾಪಸ್ ಕೊಟ್ಟಂಗೆ. ನಿನ್ನನ್ನು ಬದುಕಿಸಿದ ದೇವರನ್ನ ನೀವು ಆರಾಧನೆ ಮಾಡೋದಿಲ್ಲ. ನಿನ್ನ ಸಭೆಗೆ ಬರುವಂತ ಉದ್ದೇಶ ಕರ್ತನನ್ನು ಆರಾಧಿಸುವುದಕ್ಕಾಗಿ ಪ್ರಿಯರೇ. 1 ಪೇತ್ರ 2:5 ಏನ್ ಹೇಳ್ತದೆ? ಒಬ್ಬೊಬ್ಬರು ಇಲ್ಲಿ ಕೂತಂತ ಒಂದೊಂದು ಕಲ್ಲುಗಳ್ರಿ. ನೀವೆಲ್ಲ ಏನು ಒಂದೊಂದು ಕಲ್ಲುಗಳು. ನೀವೆಲ್ಲ ಕೂಡಿ ಬರುವಾಗ ಒಂದು ಆತ್ಮಿಕ ಮಂದಿರವಾಗಿ ಮಾರ್ಪಡ್ತೀರಿ, ಅಲ್ಲಿ ದೇವರ ಆರಾಧನೆಯಾಗಿ ಮಾರ್ಪಡ್ತೀರಿ. ಆ ಮಂದಿರದ ಎಲ್ಲಿ ಆರಾಧನೆ ನಡೀತಿರ್ತದೋ
ಅಂದ್ರೆ ಏನ್ ತೋರಿಸ್ತದೆ ಇದು? ನಿಮ್ಮ ಆರಾಧನೆಯಲ್ಲಿಯೂ ಒಂದೇ ಮನಸ್ಸಿರ್ಬೇಕು. ಯೇಸು ಕ್ರಿಸ್ತರು ಬಯಸ್ತಾರೆ, ನನ್ನನ್ನು ಆರಾಧಿಸೋರು ಇಂಥವರೇ ಆಗಿರ್ಬೇಕು. ಎಂಥವರು? ನನ್ನ ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ನನ್ನನ್ನು ಆರಾಧಿಸಬೇಕು. ಒಂದೇ ಮನಸ್ಸುಳ್ಳವರಾಗಿ ನನ್ನ ಆರಾಧಿಸಬೇಕು. ಈ ರೀತಿಯಾದ ಆರಾಧನೆ ನೀನು ಮಾಡುವಾಗ ಆ ಸಭೆಯಲ್ಲಿ ತಂದೆ ಆದ ದೇವರಿಗೆ ಮಹಿಮೆ ಆಗ್ತದೆ. ಇಬ್ರಿ 12:28. ಹ್ಮ್ 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 ಸಿ ದೇವರಿಗೆ ಸಮರ್ಪಿಸಬೇಕಾದದ್ದು ನೀನು ಭಯಭಕ್ತಿಯಿಂದ ಮಾಡು. ತಿಳ್ಕೊಡ್ರಿ, ನಾನು ನೀನು ಸಭೆಗೆ ಬಂದಾಗ ಆತನಿಗೆ ಆರಾಧನೆ ಸಮರ್ಪಿಸಲೇಬೇಕು. ಇದು ಅವನಿಗೆ ಸಂಬಂಧಪಟ್ಟದ್ದು, ಅವನಿಗೆ ಸಮರ್ಪಿಸಲೇಬೇಕಾದದ್ದು. ನಿಮ್ಮಿಂದ ಏನು ಕೊಡಕ್ಕಾಗ್ತದೆ? ಬೇರೆ ಏನಾದ್ರು ಕೊಡಕ್ಕಾಗ್ತದ? ಅದನ್ನೇ ಕೊಡುವುದಿಲ್ಲ. ವರ್ಷಿಪ್ ಆದ್ಮೇಲೆ ಬರ್ತೀರಿ. ನಿನ್ನಿಂದ ಕೊಡಬೇಕಾಗಿದ್ದು ದೇವರಿಗೆ ಇದೊಂದೇ. ಇದನ್ನೇ ನೀವು ಕೊಡುವುದಿಲ್ಲ ಸರಿಯಾಗಿ. ಆರಾಧನೆ ಮಾಡಂದ್ರೆ ನಿದ್ರೆ ಮಾಡ್ತೀರಿ, ಆರಾಧನೆ ಮಾಡಂದ್ರೆ ಸುಮ್ಮನೆ ಕೂತ್ಕೊಳ್ತೀರಿ, ಬಾಯಿ ತೆರೆಯುವುದೇ ಇಲ್ಲ. ನಿಮ್ಮಿಂದ ಕೊಡಕ್ಕಾಗುವುದೇ ಒಂದು ದೇವರನ್ನ ಆರಾಧನೆ, ಸ್ತುತಿ. ಅದನ್ನ ಹೇಳ್ತಾರೆ, ಭಯಭಕ್ತಿಯಿಂದ ಕೊಡ್ರಿ. ದೇವರನ್ನ ಭಯಭಕ್ತಿಯಿಂದ ಸ್ತುತಿಸ್ರಿ, ಭಯಭಕ್ತಿಯಿಂದ ದೇವರನ್ನ ಆರಾಧನೆ ಮಾಡ್ರಿ. ಯಾಕೆ ನೀನ್ ಸಭೆಗೆ ಬರುವಂತ ಉದ್ದೇಶನೇ ತಂದೆ ಆದ ದೇವರನ್ನ ಆರಾಧಿಸುವುದಕ್ಕಾಗಿ, ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ. ಅರ್ಥ ಆಯ್ತ್ರಿ? ಸೊ ಮತ್ತೆ ನೆಕ್ಸ್ಟ್ ರೀಸನ್ ಎದಕ್ಕೆ ನಾವು ಬರ್ತೇವೆ? ಟು ಆಫರ್ ಅವರ್ ಆಫರಿಂಗ್ಸ್ ಅಂಡ್ ಟೈತ್. ನಾವು ನಮ್ಮ ಕಾಣಿಕೆಗಳನ್ನ, ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಎಷ್ಟೋ ಅದ್ಭುತಗಳ ಮಾಡಿದ್ರಿಂದ ಆತನು ಮಾಡಿದ ಉಪಕಾರಗಳಲ್ಲಿ ದಶಮ ಭಾಗವನ್ನು ಸಮರ್ಪಿಸುವುದಕ್ಕೆ ನಾವು ಸಭೆಗೆ ಬರ್ತೇವೆ. ಕೀರ್ತನೆ 96ನೇ ಅಧ್ಯಾಯ ಹೇಳ್ತದೆ, ನಾನು ಒಂದು ಹೇಳ್ತೇನೆ, ನಿನ್ನ ಕಾಣಿಕೆ, ನಿನ್ನ ದಶಮ ಭಾಗ ದೇವರಿಗೆ ಬೇಕಾಗಿಲ್ಲ. ಅರ್ಥ ಆಗ್ತಾ ಇದೆ? ಯಾಕೆ ಹೇಳ್ರಿ? ನಿನ್ನಲ್ಲಿರುವಂತ ಎಲ್ಲವೂ ದೇವರದೇ. ದೇವರಿಗೆ ನಿನ್ನ ದಶಮ ಭಾಗ, ನಿನ್ನ ಕಾಣಿಕೆ ಅವಶ್ಯಕತೆ ಇಲ್ಲ. ಬಟ್ ನಿನ್ನ ಕಾಣಿಕೆ, ನಿನ್ನ ದಶಮ ಭಾಗ ನಿನಗೆ ದೇವರ ಮೇಲಿರುವ ಪ್ರೀತಿ, ನಿನ್ನ ದೇವರ ಮೇಲೆ ಎಷ್ಟು ವಿಧೇಯತೆ ಇದೆ ಅನ್ನೋ ತೋರಿಸಿಕೊಡ್ತದೆ. ಅರ್ಥ ಆಗ್ತಾ ಇದೆಯಾ? ನಿನ್ನ ಕಾಣಿಕೆ ದೇವರಿಗೆ ಅವಶ್ಯಕತೆ ಇಲ್ಲ, ನಿನ್ನ ದಶಮ ಭಾಗ ದೇವರಿಗೆ ಬೇಕಾಗಿಲ್ಲ. ಬಟ್ ಇದು ಏನ್ ತೋರಿಸ್ತದೆ? ನಿನಗೆ ದೇವರ ಮೇಲೆ ಎಷ್ಟು ಪ್ರೀತಿ ಇದೆ, ನೀನ್ ದೇವರಿಗೆ ಎಷ್ಟು ವಿಧೇಯನಾಗ್ತಿದೆ ಅಂತ ತೋರಿಸ್ತದೆ. ತಿಳ್ಕೊಡ್ರಿ, ಪರಲೋಕವೇ ದೇವ್ರದು, ಭೂಲೋಕವೇ ದೇವ್ರದು. ನಿನ್ನ ಕಾಣಿಕೆ ತಗೊಂಡು ದೇವ್ರ ಏನ್ ಮಾಡ್ಬೇಕು? ನಿನ್ನ ದಶಮಭಾಗ ತಗೊಂಡು ದೇವ್ರ ಏನ್ ಮಾಡ್ಬೇಕು ಹೇಳ್ರಿ? ಏನಾರು ಮಾಡಕ್ಕಾಗ್ತದ? ನೋ. ಯಾಕೆಂದ್ರೆ ನಿನಗೇನು ಕೊಟ್ಟಿದೆ ಎಲ್ಲ ದೇವ್ರದೇ. ನೀನು 100ರಲ್ಲಿ 1 ಪಾಲು ಕೊಡ್ತೀಯ, ಉಳಿದು 90 ಪಾಲು ನಿಂದಂತ ತಿಳ್ಕೊತಿದ್ದು, ಅದು ನಿಂದಲ್ಲ. ಆಕ್ಚುಲಿ ನಿನಗಿರೋದು ಎಲ್ಲ ದೇವ್ರದು. ಬಟ್ ದೇವ್ರು ಇದನ್ನ ಯಾಕೆ ರೂಲ್ಸ್ ಮಾಡಿದ್ರು? ನಿನ್ನ ಸಭೆಗೆ ಬರುವಾಗ ಕಾಣಿಕೆಯನ್ನು ತಗೋ, ನಿನ್ನ 10ರಲ್ಲಿ 1 ಪಾಲು ದೇವರಿಗೆ ಕೊಡಂತ ಯಾಕೆ ದೇವ್ರು ಹೇಳಿದ್ರಂದ್ರೆ, ಇದು ನನ್ನ ಆಶೀರ್ವಾದಕ್ಕಾಗಿ. ನಿಮ್ಗೆ ಗೊತ್ತಾ? ಇದಕ್ಕೆ ಒಂದು ಪದ ಇದೆ, ಏನಂದ್ರೆ ದೇವರು ನನ್ನ ಜೀವಿತದಲ್ಲಿ ಮ್ಯಾನೇಜ್ಮೆಂಟ್ ಒಂದು ಟ್ರೈನಿಂಗ್ ಇದ್ದಂಗಿದು. ದೇವರಿಗಾಗಿ ಅಲ್ಲ, ಇದು ನನ್ನ ಆಶೀರ್ವಾದಕ್ಕಾಗಿ ನಾನು ಕೊಡಬೇಕಾಗಿತ್ತು. ಆದ್ರೆ ಬಹಳ ಜನರಿಗೆ ಇದರಲ್ಲೇ ಗೊಂದಲ. ಆಫರಿಂಗು ಟೈತ್ ಕೊಡಬೇಕಾ? ತಿಳ್ಕೊಡ್ರಿ, ಹಳೆ ಒಡಂಬಡಿಕೆಯಲ್ಲಿ ದಶಮ ಭಾಗದ ಬಗ್ಗೆ ಬಹಳಷ್ಟು ವಾಕ್ಯಗಳಿದಾವೆ. ಆಕ್ಚುಲಿ ದಶಮ ಭಾಗದ ಬಗ್ಗೆ ಮಾತಾಡ್ಬೇಕಂದ್ರೆ ನನಗೆ ದಿನಗಳೇ ಬೇಕು. ಆದ್ರೆ ನಾನು ಯಾವತ್ತೂ ಮಾತಾಡಿಲ್ಲ ನೀವು ಸಭೆಯಲ್ಲಿ. ಆದ್ರೆ ಒಂದು ತಿಳ್ಕೊಡ್ರಿ, ದಶಮ ಭಾಗದಲ್ಲಿ 3 ರೀತಿ ದಶಮ ಭಾಗ ಇದೆ ಹಳೆ ಒಡಂಬಡಿಕೆಯಲ್ಲಿ. ಒಂದು, ಯಾಜಕನಿಗೆ ಸಮರ್ಪಿಸಬೇಕಾದ ದಶಮ ಭಾಗ. ಅದನ್ನ ನೀವು ಒಂದು ವೇಳೆ ಯಾಜಕ ಕಾಂಡ ಪುಸ್ತಕದಲ್ಲಿ ಓದಿರ್ಬೇಕಾದ್ರೆ 27ನೇ ಅಧ್ಯಾಯದಲ್ಲಿ ಯೆಹೋವನಿಗೆ ಸಮರ್ಪಿಸಬೇಕಾಗಿದ್ದು ಯಾಜಕನಿಗೆ ಕೊಡಬೇಕಾದಂತ ಒಂದು ದಶಮ ಭಾಗ ಇದೆ. ಯಾಜಕ ಕಾಂಡ ಪುಸ್ತಕ 27ನೇ ಅಧ್ಯಾಯ ತೆಗಿರಿ, 30ನೇ ವಚನ ಓದ್ರಿ.
ಇದು ದೇವರಿಗೆ ಸಂಬಂಧಪಟ್ಟಂತ ದಶಮ ಭಾಗ. ಇದು ದೇವರದೇ, ದೇವರಿಗೆ ಕೊಡಬೇಕಾದದ್ದು. ಯಾಜಕ ಕಾಂಡ ಪುಸ್ತಕ 27ನೇ ಅಧ್ಯಾಯ 30ನೇ ವಚನ 32ನೇ ವಚನವರೆಗೂ ಇದು ದೇವರದು, ದೇವರಿಗೆ ಕೊಡಬೇಕಾದದಂತ ಬರ್ತದೆ. ಇನ್ನೊಂದಿದೆ, ನೀವು ತಿನ್ನಬೇಕಾದ ದಶಮ ಭಾಗ. ಹಳೆ ಒಡಂಬಡಿಕೆಯಲ್ಲಿ ಯಾರು ತಿನ್ಬೇಕಾದದ್ದು? ನೀವೇ. ಧರ್ಮೋಪದೇಶ ಕಾಂಡ ತೆಗಿರಿ, 14ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯ, ಫಾಸ್ಟ್ ಆಗಿ ತೆಗೆಯೋಣ. 22ನೇ ವಚನ 23ನೇ ವಚನ. 14ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ. ಹಾ ಹಾ ದಶಮ ಭಾಗವನ್ನ ತೆಗೆದಿಟ್ಟು ದೇವರ ಆಲೆಗೆ ತಗೊಬಂದು ಅದನ್ನ ನೀವು ತಿನ್ನಬೇಕು. ಅರ್ಥ ಆಯ್ತಾ? ತಿನ್ನುವಂಥದ್ದು, ಯಾಜಕರು ತಿನ್ನುವಂಥದ್ದು, ಸಭೆಯಲ್ಲಿ ಸೇವೆ ಮಾಡುವಂಥವ್ರು ತಿನ್ನುವಂಥದ್ದು, ಜನರು ತಿನ್ನುವಂಥದ್ದು. ಇನ್ನೊಂದಿದೆ ಚಾರಿಟಿ ಟೈತ್ ಅಂತ. ಚಾರಿಟಿ ಟೈತ್ ಅಂದ್ರೆ ಇತರರಿಗಾಗಿ ಇರುವಂತ ದಶಮ ಭಾಗ. ಯಾರಿಗೆ? ವಿಧವೆಯರು, ಬಡವರು, ಇವರಿಗೋಸ್ಕರ ಒಂದು ದಶಮ ಭಾಗ ಇತ್ತು ಹಳೆ ಒಡಂಬಡಿಕೆಯಲ್ಲಿ. ಅದೇ 14ನೇ ಅಧ್ಯಾಯ. ನೆಕ್ಸ್ಟ್ 28ನೇ ವಚನ ಹೋದ್ರಿ, ಅದರಲ್ಲೇ 28ನೇ ವಚನ. ಹಾ ಹಾ ನೀವು ಇರುವ ಊರಲ್ಲಿ ಕೂಡಿಸ್ಬೇಕಂತ. ಏನು? ನೀವು ದುಡ್ದಂತ ಆದಾಯದಲ್ಲಿ ಒಂದು ಭಾಗ. ಹಾ 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 ದೇವರ ವಾಕ್ಯ ಹೇಳ್ತಾ ಇದೆ, ಇದೊಂದು ಟೈತ್ ಇತ್ತು ಹಳೆ ಒಡಂಬಡಿಕೆಯಲ್ಲಿ. ಇದನ್ನ ಯಾರಿಗಾಗಿ ತೆಗಿಬೇಕು? ವಿಧವೆಯರು, ಓಕೆ, ಅನಾಥರು, ಬಡವರು, ಅವರು ಸಹ ಊಟ ಮಾಡ್ಬೇಕು, ಅವ್ರು ಹಸಿವೆಯಿಂದ ಇರಬಾರ್ದು, ಅವರಿಗಾಗಿ ಒಂದು ತೆಗೆದಿಡ್ರಿ ಅಂತಿತ್ತು. ಎಷ್ಟಾಯ್ತು ಹಾಗಾರೆ? ಎಷ್ಟಾಯ್ತು? ದೇವ್ರದ್ದು ಬೇರೆ, ಸಭೆ ಯಾಜಕರು ಜನರು ತಿನ್ನೋದು ಬೇರೆ, ಮತ್ತೆ ಬಡವರಿಗೆ ಬೇರೆ. ಅಂದ್ರೆ ಎಷ್ಟು ಪರ್ಸೆಂಟ್ ಆಯ್ತು? ಒಂದು ವರ್ಷಕ್ಕೆ ಒಮ್ಮೆ ತೆಗೆಯುದು, ಒಂದು ವರ್ಷದಲ್ಲಿ 3 ಸರಿ ತೆಗೆಯುದು, ಇನ್ನೊಂದು ಪ್ರತಿ ತಿಂಗಳು ತೆಗೆಯುದು. ಯಾವುದು? ವರ್ಷದಲ್ಲಿ 1 ಸಾರಿ ತೆಗೆಯುವಂಥದ್ದು ಚಾರಿಟಿ, ವರ್ಷಕ್ಕೆ 3 ಸಾರಿ ತೆಗೆಯುವಂಥದ್ದು ಅವ್ರು ತಿನ್ನಲಿಕ್ಕೆ, ಪ್ರತಿ ತಿಂಗಳು ತೆಗೆಯುವುದು ದೇವರಿಗಾಗಿ. ಹಿಂಗಿತ್ತು ಹಳೆ ಒಡಂಬಡಿಕೆಯಲ್ಲಿ. ಪಾಸ್ಟರ್, ಇದೆಲ್ಲ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಎಲ್ಲೆಲ್ಲಿದೆ? ಇದು ಜನರ ಪ್ರಶ್ನೆ. ಯೇಸು ಕ್ರಿಸ್ತರು ಹೇಳ್ತಾರೆ, ಯೇಸು ಸ್ವಾಮಿನೇ ಮಾತಾಡ್ತಾರೆ, ನೀವು ದಶಮ ಭಾಗ ಏನೋ ಕೊಡ್ತೀರಿ, ಅದು ಸರಿ, ಕೊಡಬೇಡ ಅಂತ ಹೇಳುದಿಲ್ಲ ನಾನು, ಕೊಡ್ಲೇಬೇಕು. 23 ಮತ್ತಾಯ, ಮ್ಯಾಥ್ಯೂ 23:23. ಹಾ ಹತ್ತರೊಂದು ಪಾಲ್ ನೀವು ಕೊಡ್ತಿರೋದು ಸರಿ, ಕೊಡ್ಲೇಬೇಕು. ಯೇಸು ಕ್ರಿಸ್ತರು ತಪ್ಪಂದ್ರ ಮಾತಾಡ್ರಿ, ಕೊಡಬೇಡ ಅಂದ್ರ ಬೇಡ ಅಂದ್ರ, ಯೇಸು ಸ್ವಾಮಿ ಕೊಡುದು ಸರಿ, ಆದ್ರೆ ನಿಮ್ಮ ಲೈಫ್ ಸರಿ ಇಲ್ಲ ಅಂದ್ರು. ಓದ್ರಿ ಮುಂದೆ. ಅರ್ಥ ಏನು? ನೀವೆಲ್ಲ ಕೊಡ್ತಾ ಇದ್ರಿ ಸರಿಯಪ್ಪ, ಆದ್ರೆ ಏನು ದೇವರಿಗೆ ಕೊಡಬೇಕಾದ ಗೌರವ, ಮಾನ, ಮರ್ಯಾದೆ, ಆರಾಧ ಇದನ್ನ ಕೊಡ್ತಾ ಇಲ್ಲ. ಟೈತ್ ಕೊಡ್ತಾ ಇದ್ರೆ ಸರಿ. ಇನ್ನೊಬ್ಬ ಬರ್ತಾನೆ, ಹಳೆ ಒಡಂಬಡಿಕೆ ಏನೆಲ್ಲ ಹೇಳಿದೆ ಅದನ್ನ ಸರಿಯಾಗಿ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ವೆರಿ ಗುಡ್. ತಿಳ್ಕೊಡ್ರಿ, ಹಳೆ ಒಡಂಬಡಿಕೆಯಲ್ಲಿ ಕೇವಲ 10%, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ನಿನಗಿರೋದೆಲ್ಲ ದೇವರದು. ಅಪೊಸ್ತಲ ಕೃತ್ಯದಲ್ಲಿ 4ನೇ ಅಧ್ಯಾಯದಲ್ಲಿ ಸಭೆ ಸ್ಟಾರ್ಟ್ ಆಯ್ತು. ಏನಾಯ್ತು? ಸಭೆ ಸ್ಟಾರ್ಟ್ ಆಯ್ತು. ಸಭೆ ಸ್ಟಾರ್ಟ್ ಆದಾಗ ಅಲ್ಲಿರುವಂತ ಜನ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು? ಓದೋಣ. 4ನೇ ಅಧ್ಯಾಯ 34ನೇ ವಚನ. ಏನ್ ಮಾಡಿದ್ರು ಅವರು? ಹೊಲವನ್ನ ಮಾರಿದ ಕ್ರಯವಣ್ಣ ಅಂತ ಬರ್ದಿದ್ದು, ಹೊಲವನ್ನ ಮಾರಿದ ಕ್ರಯದಲ್ಲಿ 10ರಲ್ಲಿ 1 ಪಾಲ್ ಅಂತ ಬರ್ದದು. ಮಾತಾಡ್ರಿ. ಅಂದ್ರೆ ಏನು? ನಿನ್ನ ಹೊಲ 10 ಲಕ್ಷಕ್ಕೆ ಸೇಲ್ ಆಯ್ತು, 10 ಲಕ್ಷದಲ್ಲೂ 1 ಪಾಲ್ ಅಂತ ಬರೀತಾ? ಅವ್ರೇನ್ ಮಾಡ್ತಿದ್ರು ಹೊಸ ಒಡಂಬಡಿಕೆಯಲ್ಲಿ? 10 ಲಕ್ಷ ದೇವರ ಪಾದದಲ್ಲಿ ತಂದು ಇಡ್ತಿದ್ರೆ ಅಂತೆ. ಹಿಂಗೆ ನಿಮ್ಗೆ ಯಾರು ಹೇಳಿಲ್ಲ.
ಹೇಳಿದ್ರೆ ನೀವು ಸಭೆಗೆ ಬರೋದಿಲ್ಲ, ಗೊತ್ತಿದೆ ನಮಗೆ. ನಿಮಗೆ ಯಾರು ಹಂಗೆ ಕೊಡುವಂತೆ ಇಲ್ಲ. ಆದ್ರೆ ಇನ್ನೊಂದು ಹೇಳ್ತೇನೆ ಅಂತ ಹೇಳ್ಕೊಡ್ರಿ, ನೀವು ಟೈತೇನು ಕೊಡ್ತೀರಿ, ದಶಂಭಾಗೇನು ಕೊಡ್ತೀರಿ. ಪೌಲನು ಹೇಳ್ತಾನೆ ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯದಲ್ಲಿ, ಅವನು ಹೇಳ್ತಾನೆ, ನೀವು ನಾನು ಬಂದು ನಿಮಗೆ ಪದೇ ಪದೇ ಕಾಣಿಕೆ ಕೊಡ್ರಿ, ಟೈತ್ ಕೊಡ್ರಿ ಅಂತ ಇಂಥದನ್ನ ಹೇಳೋ ಮಠ ನೀವು ಇರಬೇಡ್ರಿ. ನೀವೇನ್ ಮಾಡ್ರಿ, ನಾನು ಬರೋದಕ್ಕಿಂತ ಮುಂಚೆ ಅದನ್ನ ತೆಗೆದಿಡ್ರಿ. 1 ಕೊರಿಂಥ 16ನೇ ಅಧ್ಯಾಯದಲ್ಲಿ ಆತನ ಹೇಳ್ತಾನೆ, ಕೊರಿಂಥ ಸಭೆಗೆ ಹೇಳ್ತಾನೆ, ನಾನು ಪದೇ ಪದೇ ಬಂದು ನೀನು ಹಣ ಕೊಡು, ನೀನ್ ಟೈತ್ ಕೊಡು, ನೀನ್ ಕಾಣಿಕೆ ಕೊಡು ಅಂತ ಹೇಳಿಸ್ಕೋಬೇಡ್ರಿ. ಆದ್ರೆ ನಾನು ಬರೋಕ್ಕಿಂತ ಮುಂಚೆ 16:23 ಏನ್ ಹೇಳ್ತಾನೆ, ಕೂಡಿಸಿಟ್ಕೊಡ್ರಿ. ಹೋದ್ಮಾ ಇಲ್ಲ, ಸಾರಿ 2:3 16:2:3 1 ಕೊರಿಂಥ. ನಾನು ಬಂದಾಗ ಓದ್ರಿ. ಏನ್ರಿ, ಸಂಪಾದನೆ ಮೇರೆಗೆ ಹಲೋ, ಪೌಲೇನ್ ಹೇಳ್ದ, ನಿನಗೆ ಏನು ಆದಾಯ ಬರ್ತದೋ ನಿನ್ನ ಆದಾಯದ ಮೇಲೆ ನಿನ್ನ ಮನಸ್ಸಿಗೆ ಎಷ್ಟು ಬರ್ತದೆ ಅಷ್ಟು. ಯೇಸುಸ್ವಾಮಿ ಹೇಳ್ತಾರೆ ಹೊಸ ಒಡಂಬಡಿಕೆಯಲ್ಲಿ, ಸಂತೋಷವಾಗಿ ಕೊಡೋ ಮೇಲೆ ದೇವರ ಪ್ರೀತಿ. ಬಟ್ ಎಷ್ಟಂತ ಬರಲಿಲ್ಲ ಅಲ್ಲೇ, ಆತನು ತನ್ನ ಮನಸ್ಸಿನಲ್ಲಿ ಏನು ನಿರ್ಧಾರ ಮಾಡಿರ್ತಾನೋ ಅದರ ಪ್ರಕಾರ ಆತನು ಕೊಡಲಿ. ಮತ್ತಾಯ 5ನೇ ಅಧ್ಯಾಯ ಹೋದ್ರಿ, 5:17ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನ. ಓಕೆ ನಾನು ಅದನ್ನು ನೆರವೇರಿಸಲಿಕ್ಕೆ ಬಂದೆ ಅಂತ ಹೇಳ್ತಾರೆ. ಯಾರು? ಯೇಸುಸ್ವಾಮಿ. ಅಂದ್ರೆ ಏನು? ಹಳೆ ಒಡಂಬಡಿಕೆಯಲ್ಲಿ ಏನಿತ್ತಲ್ಲ ಇದು, ಅದನ್ನ ತೆಗೆದುಹಾಕ್ಲಿಲ್ಲ ಯೇಸುಸ್ವಾಮಿ, ಅದನ್ನ ನೆರವೇರಿಸುವುದಕ್ಕಾಗಿ ಬಂದೆ. 2 ಕೊರಿಂಥ 9:7 ಹೇಳ್ತದೆ, ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನು ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ನೀನ್ 10% ಕೊಡು ಅಂತ ಹೇಳೋದಿಲ್ಲ, 20% ಕೊಡು ಅಂತ ಹೇಳುದಿಲ್ಲ, 30% ಕೊಡು ಅಂತ ಹೇಳುದಿಲ್ಲ. ಏನ್ ಹೇಳ್ತದೆ 2 ಕೊರಿಂಥ? ಏನ್ ಹೇಳ್ತದೆ ಹೊಸ ಒಡಂಬಡಿಕೆ? ನಿನಗೆ 10 ಲಕ್ಷ ಆದಾಯ ಇದೆ, ನಿನಗೆ ಹೃದಯದಲ್ಲಿ ನಿರ್ಧಾರ ಮಾಡಿ 10 ಲಕ್ಷ ಅಂದ್ರೆ ಅದನ್ನು ಕೊಡ್ಬೋದು. ಬೇಡ ಪಾಸ್ಟ್ರೆ, ನಾನು 2,000 ರೂಪಾಯಿ ಕೊಡ್ತೇನೆ, ನಿನಗೆ ಬಿಟ್ಟಿದ್ದು. ಬಟ್ ಏನೇ ನೀನು ಮಾಡಿದ್ರು ಇಟ್ ಈಸ್ ಫಾರ್ ಯುವರ್ ಬೆನಿಫಿಟ್. ಅರ್ಥ ಆಗ್ತಾ ಇದೆಯಾ? ಇದು ನಿನ್ನ ಸ್ವಂತ ಲಾಭಕ್ಕಾಗಿ ನೀನು ಮಾಡೋದು. ಮತ್ತೊಂದು ನಾನು ರಿಕ್ವೆಸ್ಟ್ ಮಾಡ್ಕೋತೇನೆ, ಯಾರಾದ್ರೂ ಟೈತ್ ಕೊಡುವಾಗ ದಯಮಾಡಿ ನೀವು ಬಂದು ಪ್ರೇಯರ್ ಮಾಡಿಸ್ಕೋಬೇಡ್ರಿ, ಅವಶ್ಯಕತೆ ಇಲ್ಲ. ಆಫರಿಂಗ್ ಬ್ಯಾಗಲ್ಲಿ ಹಾಕ್ಬಿಡ್ರಿ. ಅರ್ಥ ಆಗ್ತದೆ? ಹಲೋ, ಬಿಕಾಸ್ ನೀವು ನನಗೆ ಕೊಡ್ತಾ ಇಲ್ಲ. ಬಹಳ ಜನರ ಮೈಂಡಲ್ಲಿ ಏನಿದೆ, ಟೈತ್ ಪಾಸ್ಟ್ರಿಗೆ ಕೊಡ್ತೆ, ನಿಮ್ಮ ಟೈತಿಂದ ನಾನು ಜೀವನ ಮಾಡ್ತಿಲ್ಲ. ಆದ್ರೆ ಯಾಜಕರಿಗೆ ಏನ್ ಬೇಕು ಅದನ್ನಷ್ಟೇ ನಾವು ತಗೋತೀವಿ, ಉಳಿದಿದ್ದೆಲ್ಲವನ್ನ ಟ್ರಸ್ಟ್ ಅಕೌಂಟಲ್ಲಿ ಇದೆ. ಕೇಳ್ರಿ ಗೌತಮಿಗೆಲ್ಲ, ಯಾಕೆ? ಸಭೆಯ ಬೆಳವಣಿಗೆ ಅಭಿವೃದ್ಧಿಗಾಗಿ ಯೂಸ್ ಮಾಡ್ತಾ ಇದ್ದೇವೆ. ಬಟ್ ಬಹಳ ಜನರ ಮೈಂಡಲ್ಲಿ ಏನು, ನಾನು ಟೈತ್ ಕೊಡೋದೆಲ್ಲ ಪಾಸ್ಟ್ರಿಗೆ. ಅದಕ್ಕಾಗಿ ನೀವು ಏನೇ ಕೊಡೋದಿದ್ರೆ ಆಫರಿಂಗ್ ಬಾಕ್ಸಲ್ಲಿ ಹಾಕ್ಬಿಡ್ರಿ. ನಿಮಗಾಗಿ ಅದು ಪ್ರೇಯರ್ ಮಾಡ್ತೇವೆ. ಅದನ್ನ ಯಾರು ನೋಡಿರ್ತಾರೆ? ನೀವು ಕೊಡ್ತಾ ಇರೋದು ಯಾರಿಗೆ? ಆಫರಿಂಗ್ ಬಾಕ್ಸಲ್ಲಿ ಹಾಕ್ರಿ. ಇಲ್ಲಿ ಬಂದು ಪ್ರೇಯರ್ ಮಾಡಿಸ್ಕೋಬೇಕಂತೇನಿಲ್ಲ. ಯಾಕೆಂದ್ರೆ ಬಹಳ ಜನರ ಮೈಂಡ್ ಒಳಗೆ ಹಂಗಿರ್ತದೆ, ಇದೆಲ್ಲ ಪಾಸ್ಟಿಗೆ ಹೋಗ್ತದೆ. ನೋ, ನಾವು ನಂಬಿಕೆಯಿಂದ ಜೀವಿಸ್ತೇವೆ. ಅರ್ಥ ಆಗ್ತಾ ಇದೆ? ಸೊ ದಯಮಾಡಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು, ಯಾಕೆಂದ್ರೆ ಈಗ ನೀವು ಕೊಡ್ತಾ ಇರೋದು ನಿಮ್ಮ ಬೆನಿಫಿಟ್ಗಾಗಿ, ನಿಮ್ಮ ಲಾಭಕ್ಕಾಗಿ. ಇದು ನಿಮಗೆ ದೇವರು ಈ ನಿಯಮ ಮಾಡಿದ್ದು ನಿನ್ನನ್ನ ದೇವರು ಆಶೀರ್ವಾದ ಮಾಡ್ಬೇಕಂತ ಹೇಳಿ. ಮಲಾಕಿಯ ಪುಸ್ತಕದಲ್ಲಿ ಅದೇ ಹೇಳ್ತದೆ, ನೀನು ಕೊಟ್ಟು ನೋಡು, ನಿನಗೆ ಪರಲೋಕದ ಬಾಗಿಲು ತೆರೆದು ಸ್ಥಳ ಹಿಡಿಯಲಾರಷ್ಟು ಸುವರ್ಗಳು ಸುರಿಸ್ತಿಲ್ಲ, ಪರೀಕ್ಷೆ ಮಾಡಿ ನೋಡು ಅಂತ ಹೇಳ್ತಾರೆ. ಇಟ್ ಈಸ್ ಫಾರ್ ಯುವರ್ ಬೆನಿಫಿಟ್, ದೇವರಿಗಾಗಿ ಅಲ್ಲ. ನಿನ್ನಿಂದ ದೇವ್ರಿಗೆ ಏನು ಸಹಾಯ ಬೇಕಾಗಿಲ್ಲ. ಬಟ್ ಹೊಸ ಒಡಂಬಡಿಕೆಯಲ್ಲಿ ಬರೀ ಟೈತ್ ಇಲ್ಲ, 10% ಇಲ್ಲ, ಅದಕ್ಕಿಂತ ಮಿಗಿಲಾಗಿದೆ. ಆದಿ ಸಭೆಯವರು ಹೊಲಗಳ ಮಾರಿ ಬಂದ ಕ್ರಯವನ್ನೇ ಕೊಡ್ತಿದ್ರು. ಅಂದ್ರೆ ನೋ ಲಿಮಿಟ್. ಯಾಕೆ? 2 ಕೊರಿಂಥದಲ್ಲಿ ಹೇಳ್ತದೆ, ಪ್ರತಿಯೊಬ್ಬ ಮನುಷ್ಯ ತನ್ನ ಹೃದಯದಲ್ಲಿ ನಿರ್ಣಯಿಸಿದ ಪ್ರಕಾರ ಅವನೇನ್ ಮಾಡ್ಲಿ, ಕೊಡ್ಲಿ. ಬಟ್ ಬಹಳ ಜನರಿಗೆ ಸಂಶಯ ಏನಂದ್ರೆ, ಟೈತ್ ಚರ್ಚೆ ಕೊಡೋದಿಲ್ರಿ, ನಾವು ಬಡವರಿಗೆ ಕೊಡ್ತೇವೆ. ಇಟ್ಸ್ ರಾಂಗ್ ಕಾನ್ಸೆಪ್ಟ್. ಬೈಬಲ್ ಅಲ್ಲಿ ಎಲ್ಲಿ ಬರೋದಿಲ್ಲ. ಪೌಲ್ ಹೇಳ್ತಾನೆ, ನಾನು ಬಂದಾಗ ನೀವು ರೆಡಿ ಇಟ್ಕೊಳ್ರಿ,
ಸಭೆಗೆ ಕೂಡಿ ಬರುವಾಗ. ಬಟ್ ಬಹಳ ಜನರಿಗೆ ಇದು ಅರ್ಥ ಆಗುವುದಿಲ್ಲ. ರಾಂಗ್ ಕಾನ್ಸೆಪ್ಟ್. ಹಳೆ ಒಡಂಬಡಿಕೆಯಲ್ಲಿ 3 ರೀತಿ ಇತ್ತು. ಒಂದು ಚಾರಿಟಿ ಬೇರೆ, ಯಾಜಕನ ಕುಟುಂಬಕ್ಕೆ ಸಭೆಯಲ್ಲಿ ಸೇವೆ ಮಾಡೋದು ತಿನ್ನುವುದಕ್ಕೆ ಬೇರೆ, ದೇವರಿಗೆ ಬೇರೆ ಇತ್ತು. ಅರ್ಥ ಆಗ್ತದೆ? ನೀವು ಹಂಗೆ ಮಾಡಿದ್ರೆ 3 ಭಾಗ ತೆಗೆದು ಮಾಡಬೇಕು. ಚಾರಿಟಿಗೆ ಬೇರೆ ಮಾಡಬೇಕು, ದೇವರದ್ದು ಬೇರೆ ಮಾಡಬೇಕು ಅಂತ. ಆದ್ರೆ ದೇವರು ಹೇಳ್ತಾ ಇರೋದೇನಂದ್ರೆ, ನೀವೇನೇ ಮಾಡ್ರಿ ದೇವರ ಮಹಿಮೆಗಾಗಿ ಮಾಡ್ರಿ. ಓಕೆ, ಮತ್ತೊಂದು ರಿಕ್ವೆಸ್ಟ್ ಮಾಡ್ತೇನೆ. ಈಗ ಬಹಳಷ್ಟು ಜನರು ಬೇರೆ ಬೇರೆ ಸೇವೆಗೆ ಹಣ, ಸಿಸ್ಟರ್ ಸರಸ್ವತಿ ಅವರು ಜೀಸಸ್ ರಿಡೀಮ್ಸಿಗೆಲ್ಲ ಹಣ ಕಳಿಸ್ತಾರೆ. ಇನ್ನು ಮುಂದೆ ದಯಮಾಡಿ ನನಗೆ ಕೊಡಬೇಡ್ರಿ. ಯಾಕೆಂದ್ರೆ ಇಲ್ಲಿ ಗೌತಮ್ ಇದ್ದಾನೆ, ಸಿಮೋನ್ ಬ್ರದರ್ ಇದ್ದಾರೆ. ನೀವು ಡೈರೆಕ್ಟ್ ಹೇಳ್ರಿ, 2 ನಿಮಿಷದಲ್ಲಿ ಅವ್ರ ಅಕೌಂಟ್ ಟ್ರಾನ್ಸ್ಫರ್ ಮಾಡಿ ಕೊಟ್ಬಿಡ್ತಾರೆ ನಿಮಗೆ. 2 ನಿಮಿಷ ಅವ್ರಿಗೆ ಹೇಳ್ರಿ, ಇಂಥ ಅಕೌಂಟ್ ನಂಬರ್ಗೆ ಟ್ರಾನ್ಸ್ಫರ್ ಮಾಡೋದು ಕೊಟ್ಬಿಡ್ತಾರೆ ಅವ್ರು. ಯಾಕೆ ಇದು ಹೇಳುತ್ತೆ ಅಂದ್ರೆ, ಜನರ ಮೈಂಡಲ್ಲಿ ಏನಾಗ್ತದೆ, ಅವರು ನನಗೆ ಕೊಡ್ತಾ ಇದ್ದಾರೆ ಅಂತ ಅನ್ಕೋತಾರೆ. ಭಾಳ ಜನರ ಮೈಂಡಲ್ಲಿ ಇದೆ. ಅದಕ್ಕೆ ನೀವೇನ್ ಮಾಡ್ರಿ, ಅದನ್ನ ನಿಮಗೊಬ್ಬರು ನೇಮಿಸ್ತೀವಿ ಅದಕ್ಕೋಸ್ಕರ. ಯಾಕಂದ್ರೆ ನೀವು ಯಾರಿಗೆ ಕೊಟ್ಟರು ನಮಗೆ ಸಂತೋಷ, ದೇವರ ಸೇವೆಗಾಗಿ ಹೋಗ್ತಿರ್ತದೆ. ಆದ್ರೆ ಏನ್ ಮಾಡ್ರಿ, ಗೌತಮ್ ಇದ್ದಾರೆ, ಸಿಮೋನ್ ಬ್ರದರ್ ಇದ್ದಾರೆ, ವೈಶಾಲಿ ಬೇಕಾದ್ರೆ, ಜೀಸಸ್ ರಿಡೀಮ್ಸ್ ಅವರು ಇದ್ದಾರೆ, ಇಮಿಡಿಯೇಟ್ 2 ನಿಮಿಷದಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ನಾನು ಹೇಳೋದು ಹಿಂಗೆ. ಯಾಕೆಂದ್ರೆ ನಿಮ್ಮ ಮೈಂಡಲ್ಲಿ, ಜನರ ಮೈಂಡಲ್ಲಿ ಗೊಂದಲ ಇರಬಾರ್ದು. ದಶಮಭಾಗ ಕಾಣಿಕೆದು ದೇವರದು. ನಾವು ಸಭೆಗೆ ಬರ್ತಾ ಇರೋದು ದೇವರಿಗೆ ಮಾಡ್ಲಿಕ್ಕೆ, ದೇವರಿಗೆ ಕೊಡುವುದಕ್ಕಾಗಿ ಹೊರತು ಮನುಷ್ಯರಿಗೆ ಅಲ್ಲ. ಯಾಕೆಂದ್ರೆ ಬಹಳ ಸಮಸ್ಯೆ ಜನರ ಮೈಂಡಲ್ಲಿ ಬರ್ತದೆ, ಇದು ಸಭಾ ಪಾಲಕರಿಗೆ ಹೋಗ್ತಾ ಇದೆ ಎಂಬುದಾಗಿ. ಓಕೆ, ನೆಕ್ಸ್ಟ್, ಯಾಕೆ ನಾವು ಸಭೆಗೆ ಕೂಡಿ ಬರ್ತೇವೆ ಅಂದ್ರೆ, ಶಿಷ್ಯರನ್ನ ಮಾಡೋದಕ್ಕಾಗಿ. ಹಲೋ, ಎದಕ್ಕೆ? ಜೋರಾಗಿ ಹೇಳ್ರಿ, ಇನ್ನೂ ಜೋರಾಗಿ ಹೇಳ್ರಿ. ಯೇಸು ಕ್ರಿಸ್ತನ ಒಂದು ಮಹಾ ಆಜ್ಞೆ ಕೊಡ್ತಾರೆ. ಏನಂದ್ರೆ, ಎಲ್ಲಾ ಜನರನ್ನ ವಿಶ್ವಾಸಿಗಳನ್ನಾಗಿ ಮಾಡ್ಬೇಡ್ರಿ. ಏನ್ ಮಾಡ್ರಿ? ಓಕೆ, ಏನ್ ಮಾಡ್ರಿ? ಶಿಷ್ಯರನ್ನಾಗಿ ಮಾಡ್ರಿ. ಶಿಷ್ಯರನ್ನಾಗಿ ಮಾಡ್ರಿ. ಈ ಸಭೆಗೆ ಬರುವ ಪ್ರತಿಯೊಬ್ಬ ವ್ಯಕ್ತಿ, ಸ್ತ್ರೀ ಆಗಲಿ ಪುರುಷನಾಗ್ಲಿ, ಅವನು ಕರ್ತನ ಶಿಷ್ಯನಾಗಬೇಕು. ನೀನು ವಿಶ್ವಾಸಿಯಾಗಿ ಜೀವಿಸುವುದು ದೇವರಿಗೆ ಇಷ್ಟ ಇಲ್ಲ. ಶಿಷ್ಯ ಅಂದ್ರೆ ಯಾರು? ಕರ್ತನ ಚಿತ್ತವನ್ನ ನೆರವೇರಿಸುವನು, ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವನು. ಎಷ್ಟು ಜನ ಯೇಸುವನ್ನು ಹಿಂಬಾಲಿಸ್ತಾ ಇದ್ದೀರಿ? ಸತ್ಯವಾಗಿ ಕೈ ಎತ್ತಿರಿ. ನಾನು ಯೇಸು ಕ್ರಿಸ್ತನ ಹಿಂಬಾಲಿಸ್ತಾ ಇದ್ದೇನೆ. ಸತ್ಯವಾಗಿ ಕೈ ಎತ್ತಿರಿ. ನಿಜವಾಗಿ ನಾನು ಯೇಸು ಕ್ರಿಸ್ತನ ಹಿಂಬಾಲಿಸ್ತಾ ಇದ್ದೇನೆ. ಬೈಬಲ್ ಹೇಳ್ತದೆ, ಯಾವನಾದ್ರೂ ನನ್ನನ್ನು ಹಿಂಬಾಲಿಸಬೇಕಾದ್ರೆ ಅವನು ಮೊದಲು ತನ್ನನ್ನು ತಾನು ನಿರಾಕರಿಸಿ. ಅಂದ್ರೆ ಏನು? ನೀವು ನಿರಾಕರಿಸಿದಿರಾ? ನಿಮ್ಮ ಆಸೆ, ನಿಮ್ಮ ಆಕಾಂಕ್ಷೆ, ನಿಮ್ಮ ಬಿಸಿನೆಸ್ಸು, ಕರ್ತನ ವಿಷಯ ಬಂದಾಗ ನಿಮ್ಮ ಕುಟುಂಬ ಸಹ ನಿರಾಕರಿಸಿದಿರಾ? ನೋ. ಹಿಂಬಾಲಿಸೋನು ಶಿಷ್ಯ. ಅಂದ್ರೆ ಏನು? ಅವನ ಲೈಫಲ್ಲಿ ಫಸ್ಟ್ ಯೇಸು ಸ್ವಾಮಿ, ಫಸ್ಟ್ ಯೇಸು ಕ್ರಿಸ್ತನ್, ಅವನು ಶಿಷ್ಯನಾಗ್ಬೇಕು. ಇದು ದೇವರು ಬಯಸ್ತಾರೆ. ಎಲ್ಲಾ ಜನರು ನನ್ನ ಶಿಷ್ಯರಾಗ್ಬೇಕು. ಯಾಕೆ? ಶಿಷ್ಯನಿಗೆ ಪರಲೋಕದ ವಿಶೇಷವಾದ ಸ್ಥಾನ ಇದೆ. ಅರ್ಥ ಆಗ್ತಾ ಇದೆಯಾ? ಶಿಷ್ಯನಿಗೆ ಹಾಕುವ ಕಿರೀಟನೇ ಬೇರೆ ಪರಲೋಕದಲ್ಲಿ. ಆ ಕಿರೀಟದಲ್ಲಿ ಮುತ್ತು ರತ್ನಗಳಿಂದ ಕೂಡಿರ್ತದೆ. ಬರೀ ವಿಶ್ವಾಸಿಯಾಗಿ ಸತ್ರೆ ಅವನಿಗೆ ಪ್ರತಿಫಲ ಜಾಸ್ತಿ ಇಲ್ಲ. ಪರಲೋಕದಲ್ಲಿ ಎಲ್ಲರ ಮುಂದೆ ನಿನಗೆ ಜಯಮಾಲೆ ಸಿಗಬೇಕಾದ್ರೆ ನೀನೇನ್ ಮಾಡ್ಬೇಕು? ಶಿಷ್ಯನಾಗಬೇಕು. ಓಕೆ, ಅಲ್ಲಿ ಆದಿ ಸಭೆಯಲ್ಲಿ ಏನಾಗ್ತಿತ್ತು ನೋಡ್ರಿ, 14ನೇ ಅಧ್ಯಾಯದಲ್ಲಿ ಆದಿ ಸಭೆ. ಆದಿ ಸಭರು ಏನ್ ಮಾಡ್ತಾ ಇದ್ರು? ಅಲ್ಲಿ ಜನರಿಗೆ ಸುವಾರ್ತೆಯನ್ನು ಸಾರಿ ಅವರನ್ನ ಶಿಷ್ಯರನ್ನಾಗಿ ಮಾಡ್ತಿದ್ರು. ಆ ಊರಲ್ಲಿ ಶಿಷ್ಯರಾದ್ರು ಮತ್ತೆ ಲೂಸ್ತಾರೆ, ಮತ್ತೆ ಬೇರೆ ಊರಿಗೆ ಹೋಗ್ತಾ ಇದ್ರು. ನನ್ನ ಆಸೆ ಅದೇ ರೀ, ಈ ಸಭೆಗೆ ಬರುವ ಎಲ್ಲಾ ಯೌವನಸ್ಥರು, ಎಲ್ಲಾ ಸ್ತ್ರೀ ಪುರುಷರು ಕರ್ತನ ಶಿಷ್ಯರಾಗ್ಬೇಕು. ಯೌವನಸ್ಥರು ಮಾತ್ರ ಶಿಷ್ಯರಾಗ್ಬೇಕಂತಿಲ್ಲ. ವಯಸ್ಸಾದವರು ಶಿಷ್ಯರಾಗ್ಬೋದು. ದೇವರ ರಾಜ್ಯದಲ್ಲಿ ರಿಟೈರ್ಮೆಂಟ್ ಇಲ್ಲ. ನೀನು ಯಾವಾಗೂ ಶಿಷ್ಯನಾಗ್ಲಿಕ್ಕೆ ರೆಡಿ. ನೀನು ಮುದುಕರಾದರೂ ಶಿಷ್ಯರಾಗ್ಬೋದು, ಯೌವನಸ್ಥರಿದ್ರು ಶಿಷ್ಯರಾಗ್ಬೋದು. ಬಟ್ ಶಿಷ್ಯರಾಗೋ ಮನಸ್ಸು ನಿಮಗಿರಬೇಕು. ಅರ್ಥ ಆಯ್ತಾ? ಶಿಷ್ಯ ಕರ್ತನ ಹಿಂಬಾಲಿಸ್ತಾನೆ. ಹೇಳ್ರಿ, ಎಲ್ರು ಹೇಳ್ರಿ. ವಿಶ್ವಾಸಿ ಜನರನ್ನ ಹಿಂಬಾಲಿಸ್ತಾರೆ. ನೀವು ಯಾರನ್ನ ಹಿಂಬಾಲಿಸ್ತೀರಿ? ಕಷ್ಟ ಬಂತಂದ್ರೆ ವಿಶ್ವಾಸ ಏನ್ ಮಾಡ್ತಾನೆ? ಜನರ ಮುಖ ನೋಡ್ತಾನೆ, ನನಗೇನಾರು ಸಿಗ್ತದ.
ಆದ್ರೆ ಶಿಷ್ಯ ದೇವರ ಮುಖವನ್ನು ನೋಡ್ತಾನೆ. ಯಾರ ಮುಖ ನೋಡ್ತಾನೆ? ಎಷ್ಟು ಜನರಿಗೆ ದೇವರ ಮುಖ ಇಷ್ಟನೋ ದೇವರ ಕೈ ಇಷ್ಟನೋ? ಏನ್ ಫಸ್ಟ್ ಇದು ಪ್ರಶ್ನೆ ಅಂತಾರಲ್ಲ. ಎಷ್ಟು ಜನರಿಗೆ ದೇವರ ಮುಖ ಇಷ್ಟ, ದೇವರ ಕೈ ಇಷ್ಟ? ಎಷ್ಟು ಜನರಿಗೆ ದೇವರ ಕೈ ಹಸ್ತ ಇಷ್ಟ? ದೇವರ ಹಸ್ತ ಯಾರಿಗೂ ಇಷ್ಟ ಇಲ್ಲ. ದೇವರ ಮುಖ ಎಷ್ಟು ಜನರಿಗೆ ಇಷ್ಟ? ಓಕೆ, ದೇವರ ಮುಖ ನೋಡಕ್ಕೆ ಎಷ್ಟು ಜನ ಬಯಸ್ತೀರಿ? ದೇವರ ಕೈ ನೋಡ್ಲಿಕ್ಕೆ ಎಷ್ಟು ಜನ ಬಯಸ್ತೀರಿ? ಸುಳ್ಳು ಹೇಳ್ಬೇಡ್ರಿ, ಸತ್ಯ ಹೇಳ್ರಿ. ನಿನ್ನ ಮುಖ ದರ್ಶನ ಸಾಕೆನಗೆ ಅಂದ್ರೆ ಏನು? ದೇವರೇ, ನಾನು ನಿನ್ನ ಆಶೀರ್ವಾದಿಸ್ಲಿ ಅಂದ್ರೂ ಪರವಾಗಿಲ್ಲ, ನಿನ್ನ ಮುಖ ನಾನು ನೋಡ್ಬೇಕು. ಬಹಳ ಜನರು ಕೈ ನೋಡ್ಬೇಕು ಅಂದ್ರೆ, ದೇವರೇ ನಂಗೆ ಆಶೀರ್ವಾದ ಮಾಡು, ದೇವರೇ ನನ್ನನ್ನು ಆಶೀರ್ವದಿಸು, ನಂಗೆ ಬಿಡುಗಡೆ ಕೊಡು. ಬರೀ ಕೈ ನೋಡೋ ಜನ ಬಾಳಿದ್ದಾರೆ, ಆದ್ರೆ ಮುಖ ನೋಡೋ ಜನ ಶಿಷ್ಯರು, ಕೈ ನೋಡೋರಲ್ಲ. ಅರ್ಥ ಆಯ್ತಾ? ಓಕೆ, ಎಸ್, ಮುಗಿಸ್ತೇನೆ ನಾನು. ಮುಗೀತು. ಲಾಸ್ಟ್ 2 ಪಾಯಿಂಟ್ಸ್ ಅಲ್ಲಿ ಇದು ಲಾಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಯಾವುದಂದ್ರೆ, ಒಬ್ಬರಿಗೊಬ್ಬರು ಸೇವೆ ಮಾಡೋದಕ್ಕೆ ನಾವು ಸಭೆಗೆ ಬರ್ತೇವೆ. ಹೇಳ್ರಿ, ಎಲ್ರು ಹೇಳ್ರಿ. ಇದ್ರ ಬಗ್ಗೆ ನಾನು ಒಂದು ಸಂದೇಶನ ಹೇಳ್ಬಿಟ್ಟಿದ್ದೀನಿ, ಹೌದಾ? ಟು ಸರ್ವ್ ಒನ್ ಅನದರ್. ಈಗ 1 ಪೇತ್ರ 4:11 ಓದಿ ನಾನು ಹೇಳ್ತೇನೆ. ಸಭೆಗೆ ಯಾಕೆ ಬರ್ತೇವೆ? ನನ್ನನ್ನ ಸೇವೆ ಮಾಡಕ್ಕಲ್ಲ, ಇನ್ನೊಬ್ಬರು ಸೇವೆ ಮಾಡಕ್ಕೆ. ಹೇಳ್ರಿ, 4:10-11. ದೇವರ ವಾಕ್ಯ ಹೇಳ್ತದೆ, ಸಭೆಯಲ್ಲಿ ನೀವೇನು ಹೊಂದಿದಿರಲ್ಲ, ಕೃಪಾವರ ಹೊಂದಿಲ್ವಾ? ಒಬ್ಬನಿಗೆ ಒಳ್ಳೆ ಬಿಸಿನೆಸ್, ದೇವರಿಂದ ಬಂದಂತ ಕೃಪಾವರ. ಒಬ್ಬನಿಗೆ ಒಳ್ಳೆ ಶಕ್ತಿ ಇದೆ, ಒಬ್ಬನಿಗೆ ಒಳ್ಳೆ ಜ್ಞಾನ ಇದೆ, ತಿಳುವಳಿಕೆ ಇದೆ, ಬಲದ ಶಾಲೆ ಇದ್ದಾರೆ, ಆರೋಗ್ಯ ಇದೆ. ಇದನ್ನ ಬೈಬಲ್ ಹೇಳ್ತದೆ ಏನ್ ಮಾಡ್ಬೇಕಂತೆ? ಯಾರಿಗಾಗಿ ಉಪಯೋಗಿಸ್ಬೇಕು? ಎಲ್ಲರ ಸೇವೆಗಾಗಿ. ನಿನ್ನ ಸಭೆಗೆ ಬರುದೇ ಎಲ್ಲರ ಸೇವೆ ಮಾಡೋದಕ್ಕಾಗಿ. ಇವತ್ತು ನಿನ್ನ ಹತ್ರ 2 ಹೊತ್ತು ಊಟ ಇದೆ, ಯಾರ ಹತ್ರ 1 ಹೊತ್ತು ಊಟ ಇಲ್ಲ, ಅವ್ರಿಗೆ ಕೊಡಕ್ಕೆ ನೀನು ಬಂದಿದೀಯ. ನಿನ್ನ ಮನೇಲಿ 1 ತಿಂಗಳು ರೇಷನ್ ಇದೆ, ಎಷ್ಟೋ ಜನರ ಮನೆಯಲ್ಲಿ ರೇಷನ್ ಇಲ್ಲ, ಅವರಿಗೆ ಸೇವೆ ಮಾಡಕ್ಕೆ ನಿನ್ನ ಸಭೆಗೆ ಬರ್ತೀಯ. ತಿಳ್ಕೊಡ್ರಿ, ಇದೆಲ್ಲ ಯಾಕೆ ನಾವು ಮಾಡ್ತಾ ಇದ್ದೇವೆ ತಿಳ್ಕೊಡ್ರಿ. ನೀನ್ ಮಾಡಿದ್ರೆ ನೀನು ಬಡವನಾಗೋದಿಲ್ಲ, ನೀನು ಇನ್ನೂ ಶ್ರೀಮಂತನಾಗ್ತೀಯ. ಕೊಡುವವನಿಗೆ ಮತ್ತಷ್ಟು ಕೊಡಲ್ಪಡ್ತದೆ. ಅರ್ಥ ಆಯ್ತಾ? ಕೊಡುವವನಿಗೆ ಮತ್ತಷ್ಟು. ಜ್ಞಾನೋಕ್ತಿ ಪುಸ್ತಕದಲ್ಲಿದೆ, ತೆರೆದ ಕೈ ಆಶೀರ್ವಾದದ ಬಾಗಿಲಾಗಿದೆ. ನಿನ್ನ ಕೈ ಯಾವಾಗಲೂ ಓಪನ್ ಇದ್ರೆ ನಿನಗೆ ಆಶೀರ್ವಾದ ಆಟೋಮೆಟಿಕ್ ಬರ್ತಿರ್ತದೆ. ಆದ್ರೆ ಮುಟ್ಟಗೈ ಅದು ಶಾಪಕ್ಕೆ ಕಾರಣವಾಗ್ತದೆ. ಇನ್ನೊಬ್ಬರಿಗೆ ಸೇವೆ ಮಾಡ್ರಿ, ಇನ್ನೊಬ್ಬರಿಗಾಗಿ ಜೀವಿಸೋದಕ್ಕಾಗಿ ನಾವು ಸಭೆಗೆ ಬರ್ತೇವೆ. ಫೈನಲ್ ಎಲ್ಲರಿಗೂ ಇಷ್ಟವಾದದ್ದೇನೆಂದ್ರೆ, ದೇವರಿಂದ ಆಶೀರ್ವಾದ ಹೊಂದೋದಕ್ಕೂ ನಾವು ಸಭೆಗೆ ಬರ್ತೇವೆ. ತಿಳ್ಕೊಡ್ರಿ, ನಿನ್ನ ಆಶೀರ್ವಾದ ಎಲ್ಲಿದೆ ಗೊತ್ತಾ? ದೇವರ ಮನೆಯಲ್ಲಿದೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನರಿಗೆ ಆಶೀರ್ವಾದ ಬೇಕು, ಬಿಡುಗಡೆ ಬೇಕು? ಅವರು ದೇವರ ಮನೆಯಲ್ಲಿ ಸಿಗ್ತದೆ. ಯಾಕೆ ಪಾಸ್ಟರ್ ಹೆಂಗೆ ಹೇಳ್ತೀರಿ? 2 ಉದಾಹರಣೆಗಳು ಕೊಡ್ತೀನಿ ನಾನು. ಹಳೆ ಒಡಂಬಡಿಕೆ ಒಂದು ಉದಾಹರಣೆ, ಹೊಸ ಒಡಂಬಡಿಕೆ ಒಂದು ಉದಾಹರಣೆ. ಹಳೆ ಒಡಂಬಡಿಕೆಯಲ್ಲಿ ಹನ್ನಳು ಎಂಬ ಸ್ತ್ರೀ ಹೇಳಿದ್ಲು. ಅವಳಿಗೆ ಒಂದು ಸಮಸ್ಯೆ ಇತ್ತು. ಏನ್ ಸಮಸ್ಯೆ? ಆ ಸ್ತ್ರೀಗೆ ಮಕ್ಕಳಿರ್ಲಿಲ್ಲ. ಎಲ್ಲರೂ ಅವಳನ್ನ ರೇಗಿಸ್ತಾ ಇದ್ರು, ನೀನ್ ಬಂಜೆ. ಹಣ್ಣಳಿಗೆ ಒಬ್ಬಳು ಪೆಣ್ಣಿನ ಇದ್ಲು, ಸೌತಿ. ಅವಳು ಯಾವಾಗಲೂ ಏನ್ ಮಾಡ್ತಿದ್ಲು? ಇವಳನ್ನ ಟೀಕಿಸ್ತಾ ಇದ್ಲು, ನಿನಗೆ ಮಕ್ಕಳಿಲ್ಲ, ನೋಡ್ ನನಗೆ ಎಷ್ಟು ಮಕ್ಕಳಿದ್ದಾರೆ. ಇದನ್ನ ಕೇಳಿ ಕೇಳಿ ನೊಂದು ಏನ್ ಮಾಡಿದ್ಲು ಅವಳು? ಒಂದು ತೀರ್ಮಾನ ಮಾಡ್ತಾಳೆ, ದೇವರ ಆಲೆಗೆ ಹೋಗಿ ದೇವರ ಮುಂದೆ ಅಂಗಲಾಚಿ ಬೇಡಿಕೊಳ್ಳೋಣ ಅಂತೇಳಿ ದೇವರ ಆಲೆಗೆ ಓಡಿ ಬರ್ತಾಳೆ. ಆಲೆಗೆ ಓಡಿ ಬಂದು ದೇವರ ಮುಂದೆ ಕಣ್ಣೀರು ಸುರಿಸುವಾಗ ಆ ಆಲಯದ ಪಾಸ್ಟರ್ ಬರ್ತಾರೆ. ಯಾರು? ಏಲಿ. ಇವಳೇನು ಇಷ್ಟೊತ್ತಿಗೆ ಬಂದು ಚರ್ಚಲ್ಲಿ ಅಳ್ತಾ ಇದ್ದಾಳೆ ಅಂತ ಕೇಳುವಾಗ ಅವನು ತಿಳ್ಕೊಂಡ, ಇವಳು ಕುಡಿದು ಬಿಟ್ಟಿದ್ದಾಳೇನೋ, ಬಂದಿಲ್ಲ ಅಳ್ತಾ ಇದ್ದಾಳೆ. ಬಟ್ ಅವಳು ತನ್ನ ವೇದನೆಯನ್ನು ದೇವ್ರ ಮುಂದೆ ತೊಡ್ಕೋತಾ ಇರ್ಲಿ. ಯಾಕೆ? ನನಗೆ ಮಕ್ಕಳಿಲ್ಲ ಸ್ವಾಮಿ, ನೀ ನನಗೊಂದು ಮಗು ಕೊಡು ಸ್ವಾಮಿ, ಆ ಮಗು ನಾನು ನಿನಗೆ ಕೊಡ್ತೀನಂತ ಕಣ್ಣೀರು ಸುರಿಸುವಾಗ ದೇವರು ಅವಳ ಪ್ರಾರ್ಥನೆಯನ್ನ ಆ ಆಲಯದಲ್ಲಿ ಕೇಳ್ತಾರೆ. ಯಾಕೆ? ಅವಳು ಮನೇಲಿ ಮಾಡ್ಬೋದಿತ್ತಲ್ರಿ, ಮನೇಲಿ ಮಾಡ್ಬೋದಿತ್ತಾ? ನೀವು ಹೇಳ್ತೀರಿ, ಪಾಸ್ಟರ್ ನನ್ನ ಮನೇಲಿ ಪ್ರೇಯರ್ ಮಾಡೋದಿಲ್ವಾ? ಮನೇಲಿ ಮಾಡೋದಕ್ಕೂ ದೇವರ ಆಲಯದಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಇದೆ ಪ್ರಿಯರೇ.
ಯಾಕೆ? ದೇವರ ಆಲಯ ಕೇವಲ ದೇವರಿಗೆ ಮಾತ್ರ ಸಮರ್ಪಕವಾಗಿರ್ತದೆ, ದೇವರಿಗೆ ಮಾತ್ರ ಮೀಸಲಾಗಿರ್ತದೆ. ಇಲ್ಲಿ ದೇವರ ಪ್ರಸನ್ನತೆ ಇರ್ತದೆ. ಇದು ದೇವರ ಮನೆ ಹೊರತು ಬೇರೆ ಅಲ್ಲ, ಇದು ಪರಲೋಕದ ಬಾಗಿಲಾಗಿರ್ತದೆ. ಸೊ ಇಲ್ಲಿ ಬಂದವಳು ಗೋಳಾಡುವಾಗ ದೇವರು ಅವರ ಕಣ್ಣೀರಿನ ಪ್ರಾರ್ಥನೆಯನ್ನ ಕೇಳಿ ಅವಳಿಗೆ ಒಂದು ಮಗುವನ್ನ ಕೊಡ್ತಾರೆ. ಅವನೇ ಸಮುವೇಲ್. ಒಬ್ಬ ಪ್ರವಾದಿ, ಒಬ್ಬ ನ್ಯಾಯಸ್ಥಾಪಕ, ಅಂತ ಒಬ್ಬ ವ್ಯಕ್ತಿ ಆಕೆಯ ಗರ್ಭದಲ್ಲಿ ಹುಟ್ಟಿ ಬರ್ತಾರೆ. ಅರ್ಥ ಆಯ್ತು ನಿಮಗೆ? ಹೊಸ ಒಡಂಬಡಿಕೆಯಲ್ಲಿ 18 ವರ್ಷದಿಂದ ಒಂದು ಸ್ತ್ರೀ ಕಷ್ಟಪಟ್ಟು ನಡಬೊಗ್ಗಿದವಳಾಗಿ ಕಷ್ಟಪಡ್ತಿರ್ತಾಳೆ, ರೋಗದಲ್ಲಿ ಜೀವಿಸ್ತಿರ್ತಾಳೆ. ಅವಳು ಪ್ರತಿ ಭಾನುವಾರ ಆಲೆಗೆ ಬರೋದನ್ನ ನಿಲ್ಲಿಸಿರುವುದಿಲ್ಲ. ಸಬ್ಬತ್ ದಿನದಲ್ಲಿ ಬರ್ತಿರ್ತಾಳೆ. ಅವಾಗ ಸಬ್ಬತ್ ದಿನ ಇತ್ತು. ಪ್ರತಿ ವಾರ, ಇದನ್ನ 2 ಕತೆ ಹೇಳ್ತಾ ಇದ್ದೇನೆ, ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಬರ್ತದೆ. ಅವಳು ಸಹ ದೇವಾಲಯಕ್ಕೆ ಬರ್ತಾಳೆ. ಯೇಸು ಸ್ವಾಮಿ ಆ ಆಲಯಕ್ಕೆ ಬಂದಿರ್ತಾರೆ. ಯೇಸು ಸ್ವಾಮಿ ಎಲ್ಲಿರ್ತಾರೆ? ಆ ಆಲಯದಲ್ಲಿ ಇರ್ತಾಳೆ. ಎಲ್ಲರನ್ನು ನೋಡ್ತಾಳೆ. ಈ ಸ್ತ್ರೀ ಬಹಳ ವರ್ಷದಿಂದ, ನೋಡ್ರಿ, ರೋಗ ಇದ್ರು ಮನೇಲಿ ಕೂತ್ಕೊಂಡಿಲ್ಲ ಅವಳು, ನಡ ಬಗ್ಗಿದ್ರು ಮನೇಲಿ ಕೂತ್ಕೊಂಡಿಲ್ಲ ಅವಳು. ಎಲ್ಲಿ ಬಂದಿದ್ದಾಳೆ? ಆಲಯಕ್ಕೆ ಬಂದಿದ್ದಾಳೆ. ಯೇಸು ಕ್ರಿಸ್ತನು ಇವಳು ಆಲಯಕ್ಕೆ ಬರೋದನ್ನ ನೋಡಿ ಏನ್ ಮಾಡಿದ್ರು? ಓದಮ್ಮ ಅದನ್ನ. ಸಿ ಎಲ್ಲ ಐತ್ರಿ ಇದು. ನಿನ್ ಜೀವಿತದಲ್ಲಿ ಕೂಡ ಆಶೀರ್ವಾದ, ಬಿಡುಗಡೆ ಎಲ್ಲಿ ಉಂಟಾಗ್ತದೆ? ಸಭೆಯಲ್ಲಿ. ನೀನು ಆಶೀರ್ವಾದ ಪಡ್ಕೊಳ್ಬೇಕಾ? ನಿನ್ನ ಸಭೆಗೆ ಬಾ. ಮತ್ತೊಂದು ಇಂಪಾರ್ಟೆಂಟ್ ಇದ್ರೆ, ಇಲ್ಲ ನಾನು ಹೇಳ್ತೇನೆ, ನಿನ್ನ ಮಕ್ಕಳ ಭವಿಷ್ಯತ್ತಿಗಾಗಿ ನಿನ್ನ ಸಭೆಗೆ ಬಾ. ನಿನ್ನ ಮಕ್ಕಳು ಚೆನ್ನಾಗಿರ್ಬೇಕಲ್ಲ. ನೋಡ್ರಿ, ಇವತ್ತು ನೀವು ಇಲ್ಲಿ ಕೂತಿ ನಿನ್ನ ಮಕ್ಕಳಿಗೆ ಎಲ್ಲಿ ಹೋಗಿದ್ದಾರೆ? ಸಂಡೇ ಸ್ಕೂಲಲ್ಲಿ ಕಲಿತಾ ಇದ್ದಾರೆ. ಸಂಡೇ ಸ್ಕೂಲ್ ಅಂದ್ರೆ ಏನು? ಅವರಿಗಾಗಿ ಒಂದು ಸ್ಪೆಷಲ್ ನಾವು ಕ್ಲಾಸ್, ಇಲ್ಲಿ ಅವ್ರಿಗೆ ಅರ್ಥ ಆಗೋದಿಲ್ಲ ಸಂದೇಶ, ಆದ್ರೆ ಅವರಿಗಾಗಿ ಒಂದು ಸಂಡೇ ಸ್ಕೂಲ್ ಮಾಡಿದ್ದಾರೆ. ಯಾಕೆ? ಆ ಮಕ್ಕಳು ಬೆಳೀತಾ ಬರುವಾಗ ತಪ್ಪು ಮಾಡಬಾರ್ದು, ಪಾಪಗಳನ್ನ ಮಾಡಬಾರ್ದು, ದೇವರ ಭಯಭಕ್ತಿಯಲ್ಲಿ ಬೆಳಿಬೇಕಂತ ಹೇಳಿ ಅವರಿಗಾಗಿ ಒಂದು ಸಂಡೇ ಸ್ಕೂಲ್ ನಾವು ಮಾಡ್ತೇವೆ. ನಿನ್ನ ಮಕ್ಕಳ ಭವಿಷ್ಯ ಸುರಕ್ಷಿತವಾಗಿರ್ತದೆ ಎಲ್ಲಿ? ದೇವರ ಆಲಯದಲ್ಲಿ. ಹಾಗಾಗಿ ನೀನ್ ಈಗಲೇ ಅವರಿಗೆ ಕಲಿಸಿಕೊಟ್ರೆ ನಾಳೆ ನಿನ್ನ ಮಕ್ಕಳು ನಿನಗೆ ಓರೆ ಆಗುವುದಿಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಇವೆಲ್ಲ ಕಾರಣಗಳಿಗಾಗಿ ನಾವೇನ್ ಮಾಡ್ಬೇಕು? ಸಭೆಗೆ ಓಡಿ ಬರ್ಬೇಕು. ಸೊ ಅದಕ್ಕೋಸ್ಕರ ಪ್ರಿಯರೇ, ಈ ಸಭೆ ಮನುಷ್ಯರ ಯೋಜನೆಯಿಂದ ಉಂಟಾದದಲ್ಲ, ಇದು ದೇವರ ಯೋಜನೆ ಆಗಿದೆ. ಈ ಸಭೆಗೆ ಬರುವಂತ ಉದ್ದೇಶಗಳು ಇವೆಲ್ಲ ಆಗಿದೆ. ಓಕೆ, ಇನ್ನು ನಿಮಗೆ ಇದ್ರ ಬಗ್ಗೆ ಪ್ರಶ್ನೆ ಇದ್ರೆ ವೈಯಕ್ತಿಕವಾಗಿ ಫೋನ್ ಮಾಡ್ರಿ, ಅದ್ರ ಬಗ್ಗೆ ಇನ್ನೂ ವಿವರವಾಗಿ ನಾವು ನಿಮ್ಗೆ ತಿಳಿಸ್ತೇವೆ. ಅದ್ರ ಒಂದು ತಿಳ್ಕೊಡ್ರಿ, ಸಭೆಗೆ ರೂಢಿಯಾಗಿ ಬರುವುದನ್ನ ಬಿಡಬೇಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಿ. ನಾವು ಎದ್ದು ನಿಂತುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ.